ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಎಚ್ ಉಲ್ಗಪ್ಪ ಅಂತೇಳಿ. ಹಾಂ ಸರ್. ಭಗವತಿ ನರ್ಸರಿ ಹಾಂ ಸರ್. ಮಾರ್ಕೆಟಿಂಗ್ ಹೆಡ್ ಆಗಿ ಜಾಬ್ ಮಾಡ್ತಾ ಇದ್ದೀನಿ. ನರ್ಸರಿ ಬಂದು ನಾಗಪ್ಪಕಟ್ಟೆ, ಹೊಸಪೇಟೆ, ವಿಜಯನಗರ ಡಿಸ್ಟಿಕ್ನಲ್ಲಿ ಬರುತ್ತೆ. ಸಾಯಿಬಾಬಾ ಗುಡಿ ರೋಡಲ್ಲಿ. ನಮ್ಮಲ್ಲಿ ಎಲ್ಲ ಥರದ ಸಸಿಗಳು ಮತ್ತು ಮರದ ಜಾತಿಗಳು ಮತ್ತು ಹಣ್ಣಿನ ಜಾತಿಗಳು ಮತ್ತು ಮನೆ ಇನ್ಸೈಡ್ ಇಡುವಂಥ ಜಾತಿ ಗಿಡಗಳು, ಹೂವಿನ ಗಿಡಗಳು ಅವೆಲ್ಲ ಸಿಗುತ್ತವೆ. ಅದೊಂದು ರೀಸನೇಬಲ್ ರೇಟಿಗೆ ಹೋಲ್ಸೇಲ್ ದರದಲ್ಲಿ ನಾವು ಕೊಡ್ತಿದ್ದೀವಿ. ಯಾರು ಬಲ್ಕಾಗಿ ಜಾಸ್ತಿಯಾಗಿ ತೊಗೊತಾರೋ ಅವ್ರಿಗೊಂದು ರೇಟ್ ಇರುತ್ತೆ. 1-2 ತೊಗೊಳ್ಳಿಕ್ಕೆ ಒಂದು ರೇಟ್ ಇರುತ್ತೆ. ಇಲ್ಲಿ ನಾವು ಪ್ರೊಡಕ್ಷನ್ಸು ರೆಡಿ ಬೇರೆ ಕಡೆ ರೆಡಿ ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡ್ಕೊತ ನಾವು ಸೇಲ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾಡ್ತಿದ್ದೀರಾ ಸರ್? ಇದನ್ನು ನಾನು 2021 ನವಂಬರ್ 1ನೇ ತಾರೀಕಿಂದ ಇಲ್ಲಿ ನಾವು ನರ್ಸರಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು 3 ವರ್ಷ ರೀಚ್ ಆಗಿಲ್ಲ. ಸಾಕಷ್ಟು ವೆರೈಟೀಸು ಇಲ್ಲಿ ನಾವು ಕಲೆಕ್ಟ್ ಮಾಡಿದ್ದೀವಿ. ಇನ್ನು ವೆರೈಟೀಸ್ ನಮ್ಮ ಕಡೆ ಬರ್ತವೆ. ಇಲ್ಲಿಗೆ 100% ನಾವು ರೀಚ್ ಆಗಿಲ್ಲ. ದೊಡ್ಡ ಗಿಡಗಳು ನನ್ನ ಹತ್ರ ಸಿಗ್ತವೆ. ಮರವು ಆಗುವಂಥವು ಗಿಡಗಳೆಲ್ಲ ನಮ್ಮ ಕಡೆ ಸಿಗ್ತಾ ಇದ್ದಾವೆ ಸರ್. ಎಷ್ಟು ವೆರೈಟೀಸ್ ಗಿಡಗಳಿದೆ ಸರ್ ನಿಮ್ಮ ನರ್ಸರಿಯಲ್ಲಿ? ಇಲ್ಲಿ 280ರಿಂದ 300 ವೆರೈಟೀಸ್ ನಮ್ಮ ಕಡೆ ಅವೈಲೇಬಲ್ ಇದೆ. ಮರದ ಜಾತಿ ಆಗುವಂಥವು ಇದ್ದಾವೆ, ಹೂವಿಂದ ಇದ್ದಾವೆ, 16 ವೆರೈಟೀಸ್ ಫ್ರೂಟ್ಸ್ ಇದ್ದಾವೆ. ಫ್ರೂಟ್ಸ್ನಲ್ಲಿ ಒಂದೇದಲ್ಲಿ 5-6 ವೆರೈಟೀಸ್ ನನ್ನ ಕಡೆ ಇದ್ದಾವೆ. ಮತ್ತು ಪಾಮ್ಸ್ ಟ್ರೀ 16 ವೆರೈಟಿ 20 ವೆರೈಟೀಸ್ ಪಾಮ್ಸ್ ಇದ್ದಾವೆ. ಮತ್ತು ಪೈಕೇಸ್ನಲ್ಲಿ ಚಿಕ್ಕ ಗಿಡಗಳು, ದೊಡ್ಡ ಗಿಡಗಳು ಕೂಡ ಇದ್ದಾವೆ. ಕೆಲವೊಂದು ಗಿಡ ನನ್ನ ಕಡೆ ಮನುಷ್ಯ ಎತ್ತಲಿಕ್ಕೆ ಆಗಲ್ಲ, ಕ್ರೇನಿಂದ ತೆಗೆಯುವಂಥ ಗಿಡಗಳು ಇದ್ದಾವೆ. ಡೇಟ್ ಪಾಮ್ಸ್ ಇದ್ದಾವೆ. ಮತ್ತು ಬೋನ್ಸಾಯ್ ವೆರೈಟೀಸ್ ಇದ್ದಾವೆ. ವೆರೈಟೀಸ್ ಇದಾವೆ ಸರ್? ಬೋನ್ಸಾಯ್ನಲ್ಲಿ ಒಂದೇ ವೆರೈಟೀಸ್. ಒಂದು ವೆರೈಟೀಸ್ ಇದಾವೆ. ಫ್ರೂಟ್ಸ್ ವೆರೈಟೀಸ್ ಇನ್ನ ಕಲೆಕ್ಟ್ ಮಾಡಿಲ್ಲ. ಅದಕ್ಕೆ ನಾವು ಇನ್ನು 100% ನಾವು ರೀಚ್ ಆಗಿಲ್ಲ. ಈಗ ಸದ್ಯ ನಾವು 45% ನಲ್ಲೇ ನಾವು ಇದೀವಿ. 100% ರೀಚ್ ಆದ್ಮೇಲೆ ಎಲ್ಲಾ ತರದ ಗಿಡಗಳು ಇಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಮ್ಯಾನೇಜ್ಮೆಂಟ್ ಯಾವ ತರ ಇರುತ್ತೆ ಸರ್? ಇಲ್ಲ ಮೇಂಟೆನೆನ್ಸ್ ಎಲ್ಲ ಯಾವ ತರ ಇರುತ್ತೆ? ಇದಕ್ಕೆ ಓನರ್ ಬಂದು ವಿಷ್ಣು ಓತೂರ್ ಅಂತೇಳಿ ಅವರು ಪ್ರೊಪ್ರೈಟರ್ ಆಗಿರ್ತಾರೆ. ನಾನು ಮ್ಯಾನೇಜಿಂಗ್ ಇದು ಮಾರ್ಕೆಟಿಂಗ್ ಹೆಡ್ ಆಗಿ ನಾನು ಇಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಇನ್ನೊಬ್ರು ಮನು ಓತೂರ್ ಅಂತೇಳಿ ಅವ್ರ ಅಕೌಂಟ್ಸ್ ಮತ್ತು ಎಲ್ಲಾ ತರದ ಆಲ್ ಇನ್ ಒನ್ ವರ್ಕ್ ಅವರು ನೋಡ್ಕೊಂತ ಇರ್ತಾರೆ. ಇನ್ನೊಬ್ರು ನಮ್ಮ ಬ್ರದರ್ ಆದ ನಾಗರಾಜು ಮಗ ಅಂತೇಳಿ ಗುರುರಾಜ್ ಇರ್ತಾರೆ. ಅವರು ಪೂರ್ತಿ ಟೋಟಲಿ ಇದು ನರ್ಸರಿಗೆಲ್ಲ ಇನ್ಚಾರ್ಜ್ ಆಗಿ ಅವರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ನರ್ಸರಿ ಏನೇನು ಗಿಡಗಳು ತೋರಿಸ್ತೀರಾ ಸರ್? ಅದು ಆದ್ರಿಂದ ನಿಮ್ಗೆ ಮಾಹಿತಿ ಬೇಕಂದ್ರೆ ಮನು ಓತೂರ್ ಅಂತೇಳಿ ನಿಮ್ಗೆ. ಮನು ಯಾರು ಸರ್? ಇವರೇನ ಮನು? ನಮಸ್ತೆ ಸರ್. ನನ್ನ ಹೆಸರು ಮನು ಅಂತೇಳಿ. ನಮ್ಮ ಭಗವತಿ ನರ್ಸರಿಯಲ್ಲಿ ವೆರೈಟೀಸ್ ಪ್ಲಾಂಟ್ಸ್ ಆಫ್ ಇವಾಗ ನೋಡ್ತಾ ಇದ್ದೀರಿ ನೀವು. ಪ್ಲಾಂಟ್ಸ್ ತೋರಿಸ್ತೇನೆ. ಅದರಲ್ಲಿ ಯಾವ ಟೈಪಲ್ಲಿ ಏನು ಅದ್ರ ಹೆಸರು ಬಗ್ಗೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನಾನು. ಅದನ್ನ ನೋಡೋಕ್ಕಿಂತ ಮುಂಚೆ ಸರ್ ನಿಮಗೆ ಇಂಟ್ರೆಸ್ಟ್ ಯಾಕೆ ಬಂತು ಸರ್ ಈ ನರ್ಸರಿ ಮಾಡಬೇಕು? ಇಂಟ್ರೆಸ್ಟ್ ಅಂದ್ರೆ ಸರ್ ಫಸ್ಟ್ ನಾವು ಪೂರ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಇವಾಗ ಗಾರ್ಡನ್ಸ್ ಅವೆಲ್ಲ ಮಾಡ್ತಾ ಇದ್ರು ಸರ್. ಗಾರ್ಡನ್ಸ್ ಮಾಡ್ಕೊಂತಾನೆ ಇವಾಗ ಪ್ಲಾಂಟ್ಸ್ ಇಂಡಸ್ಟ್ರಿಗೆ ಅದೇ ಟ್ರೀ ಪ್ಲಾಂಟ್ಸ್ ಜಾಸ್ತಿ ಬಲ್ಕಲ್ಲಿ ನಾವು ಕೊಡ್ತಾ ಇದ್ವಿ. ಅದ್ರ ಮಾಡ್ಕೊಂತಾನೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಒಂದು ಪಾಯಿಂಟ್ ನರ್ಸರಿ ಮಾಡ್ಕೊಂಡ್ರೆ ಚೆಂದ ಇರ್ತದೆ ಅಂತೇಳಿ ಆರ್ನಮೆಂಟಲ್ ಲ್ಯಾಂಡ್ಸ್ಕೇಪಿಂಗ್ ಯೂಸ್ ಆಗೋಂಥವೆಲ್ಲ ನಾವು ಒಂದು ಶೇಖರಣೆ ಮಾಡಿ ಇಲ್ಲಿ ಜನಗಳಿಗೆ ಹತ್ರಲ್ಲೇ ಕೊಳ್ಳಿಕ್ಕೆ ಇದು ಮಾಡ್ಲಿಕ್ಕೆ ಅಂತೇಳಿ ನಾವು ಇದೊಂದು ಮಾಡ್ಕೊಂತೀವಿ. ರೇಟ್ಗಳು ಯಾವ ತರ? ರೀಸನೇಬಲ್ ಸರ್. ನನ್ನ ಹತ್ರ 15 ರೂಪಾಯಿಲಿಂದ 42,000 ಮಟ್ಟ ಗಿಡಗಳಿದೆ. 15ರಿಂದ 42,000 ಹೌದು. ನನ್ನಲ್ಲಿ ಇವಾಗ ಚಿಕ್ಕದು 15 ದಿವಸದಿಂದ ಟೋಟಲ್ 8 years 10 years ಓಲ್ಡ್ ಗಿಡಗಳು ಕೂಡ ಇದಾವೆ. ದೊಡ್ಡ ಪಾಮ್ಸ್, ಈ ಟೈಪ್ ಪಾಮ್ಸ್ ಅಲ್ಲಿ ನಿಮಗೆ ಇದ್ರಲ್ಲಿ ಚಿಕ್ಕದು ಬೇಕಂದ್ರೆ ಚಿಕ್ಕದೇ ಇದೆ. 1 month 2 months ಅಲ್ಲಿ ಕೂಡ ಇದೆ ಪ್ಲಾಂಟ್. ಇದು ನಾವು ಇವಾಗ 4 years 4.5 years ಆ ರೇಂಜ್ ಅಲ್ಲಿ ಆ ಟೈಪ್ ಅಲ್ಲಿ ನಿಮ್ಗೆ ಬೇಕಾ ಆ ಟೈಪ್ ಅಲ್ಲಿ ಇದಾವೆ ನಮ್ಮ ಹತ್ರ. ಹಂಗಾರೆ ನಿಮ್ಮ ನರ್ಸರಿ ಯಾವ ಗಿಡಗಳು ಇದೆ ನೋಡೋಣ ಸರ್? ನೋಡೋಣ ಬನ್ನಿ ಸರ್. ಇದು ಯಾವ್ದು ಸರ್? ಇದು ಸರ್ ಇದು ಬಂದು ಇಜೋನಿಯಾ ಅಂತೇಳಿ. ಇಜೋನಿಯಾ ಅಂತ ಇದ್ರ ನೇಮ್ ಬಂದು ಇಜೋನಿಯಾ ಅಂತೇಳಿ. ಇದು ಓನ್ಲಿ ಶೋ ಸರ್. ಶೋ ಆರ್ನಮೆಂಟಲ್ ಓನ್ಲಿ ಶೋ. ಲ್ಯಾಂಡ್ಸ್ಕೇಪಿಂಗ್ ಅಲ್ಲಿ ಯೂಸ್ ಆಗ್ಲಿಕ್ಕೆ. ಇದು ಬರ್ತಾ ಫಸ್ಟ್ ಪಿಂಕ್ ಕಲರ್ ಲೀವ್ಸ್ ಬರುತ್ತೆ ಸರ್. ಸ್ಮೂತ್. ಇದು ಪಿಂಕ್ ಕಲರ್ ಬರುತ್ತೆ ಮೊದಲು. ಫಸ್ಟ್ ಸ್ಟಾರ್ಟಿಂಗ್ ಪಿಂಕ್ ಬರುತ್ತೆ. ಬರ್ತಾ ಡಾರ್ಕ್ ಗ್ರೀನರಿ ಆಗುತ್ತೆ. ಈ ತರ ಬರುತ್ತಾ? ಈ ಡಾರ್ಕ್ ಗ್ರೀನರಿ ಬರುತ್ತಾ? ಫುಲ್ ಪಿಂಕಿಶ್ ಬರುತ್ತೆ ಪ್ಲಾಂಟ್.
ಇದು ಅಮೌಂಟ್ ಎಷ್ಟಿರುತ್ತೆ ಸರ್ ಇದು? ಇದು ಬಂದು ಸರ್ ನಿಮ್ಗೆ 200 ಲಿಂದ 250 ಒಳಗೆ ಇರುತ್ತೆ ಸರ್. 200 ಇಂದ 250. ಮತ್ತೆ ಇದಕ್ಕಿಂತ ಚಿಕ್ಕಿ ತಗೊಂಡ್ರೆ ಇನ್ನ ಕಡಿಮೆ ಇರುತ್ತೆ. ಹಾ 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 ಹಾ. ಇದರಲ್ಲಿ 45 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಪ್ಲಾಂಟ್. 45 ಲಿಂದನಾ? ಸ್ಟಾರ್ಟ್ ಇದು ಈ ಗಿಡದಲ್ಲಿ 45 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಬ್ಯಾಗ್ ಹೆಂಗ್ ಕ್ವಾಲಿಟಿ ಸೈಜ್ ಚೇಂಜ್ ಆಗುತ್ತೋ ಹಂಗೆ ರೇಟ್ ಜಾಸ್ತಿನೇ ಆಗುತ್ತೆ ಸರ್. ಓಲ್ಡ್ ಗಿಡ ಇವಾಗ ಈ ಗಿಡ ಮನ್ಸ್ ಮೇಲೆ ನಾವು ಚೇಂಜ್ ಮಾಡ್ತಾನೆ ಹೋಗುತ್ತೆ. ಓಕೆ ಓಕೆ ಓಕೆ. ಇದ್ರಲ್ಲಿ ರೂಟ್ಸ್ ಎಲ್ಲ ಡೆವಲಪ್ ಆಗಿರ್ತದಲ್ಲ, ಮತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಮಣ್ಣು ಹಾಕಿ ಅದಕ್ಕೆ ಬ್ಯಾಗ್ ಎಲ್ಲ ರೀಬ್ಯಾಗ್ ಮಾಡಿ ಅವಾಗ ಇನ್ನೂ ಸ್ವಲ್ಪ ಗ್ರೋತ್ ಆಗ್ಲಿಕ್ಕೆ ಇದು ಮಾಡ್ತೀವಲ್ಲ, ಅವಾಗ ಲೇಬರ್ ಇಂದು ಅದು ಇದು ಸ್ವಲ್ಪ ಓಕೆ ಪ್ರೈಸ್ ಜಾಸ್ತಿ ಆಗುತ್ತೆ. ಹಾ ಸರ್. ಇದು ಯಾವ್ದು ಸರ್? ಇದು ಯಾವ ಗಿಡ ಸರ್ ಇದು? ಇದು ಬ್ಲಾಕ್ ಪ್ಯಾಕಸ್ ಬೆಂಜಿಮಿಯಾ ಅಂತೇಳಿ ಇದ್ರ ಹೆಸರು. ಬ್ಲಾಕ್ ಪ್ಯಾಕಸ್ ಬೆಂಜಿಮಿಯಾ. ಹಾ ಹಾ ಹಾ. ಇದು ಚಿಕ್ಕದು. ಹಾ, ಹಾ. ಇದು 120 ಆ ರೇಂಜ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದ್ರೆ ಇಲ್ಲಿ ಸದ್ಯಕ್ಕೆ ಇಲ್ಲಿ ಇದೆ. ಓಕೆ. ಹಾ ಹಾ. ಇದು ಮತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕಂದ್ರೆ ಮುಂದ್ಗಡೆ ಅದ್ರ ಹಿಂದ್ಗಡೆ ಅಲ್ಲಿ ಮುಂದೆ ಇದೆ. ಓಕೆ ಓಕೆ. ಅದ್ರಲ್ಲಿ ಇದೆಲ್ಲ ಇದು ರೇಟ್ ಎಷ್ಟಿದೆ ಸರ್ ಇದು? ಇದು ಬಂದು ಸರ್ 350 ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. 500. ಅಲ್ಲ ಈಗ ಇದನ್ನೇ ನನಗೆ ಇದೇ ಬೇಕು ಇದು ಕಸ್ಟಮರ್ ಒಬ್ರು ಬೇಕಿದೆ ಅಂತ ಹೇಳಿ ಆಕ್ಷನ್ ಇದೆ ಸರ್. ಈಗ ಅಕಸ್ಮಾತ್ ಇದನ್ನೇ ಅಂತ ಇಷ್ಟು ದೊಡ್ಡದು ಪಾಟು ಬೇಕು ಅಂದ್ರೆ ಈ ಪಾಟ್ ಬಂದು ಸರ್ 400 ರೂಪೀಸ್. 400 ಪಾಟ್ ಪೂರ್ತಿ ನಾನು ಪಾಟು ಪ್ಲಸ್ ವಿತ್ ಗಿಡ ಬೇಕಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಬಂದು 500 ರೂಪೀಸ್ ಪ್ಲಾಂಟ್ ಸರ್. ಪ್ಲಾಂಟ್ 500 ರೂಪೀಸ್ ವಿತ್ ಪಾಟ್ 400. ನಮ್ಮ ಸರ್ವಿಸ್ ಚಾರ್ಜ್ 20 ರೂಪೀಸ್ ಸರ್ವಿಸ್ ಚಾರ್ಜ್ ಇರುತ್ತೆ ಸರ್. ಓಕೆ. 900 ಸಮಥಿಂಗ್ ಒಳಗೆ ಇರುತ್ತೆ ಸರ್. ಹಾ ಹಾ ಹಾ. ಇದೆಲ್ಲ ಯಾವ್ದು ಸರ್? ಇದೆಲ್ಲ ಸರ್ ಇದ್ರ ಹೆಸರು ಮುರಾಯಿ ಅಂತೇಳಿ. ಮುರಾಯಿ ಅಂತ? ಮುರಾಯಿ ಹಿಂದಿಯಲ್ಲಿ ಕಾಮಿನಿ ಅಂತಾರೆ. ಹಿಂದಿಯಲ್ಲಿ ಕಾಮಿನಿ ಅಂತಾರೆ. ಕಾಮಿನಿ. ಇದು ಸೈಂಟಿಫಿಕ್ ನೇಮ್ ಮುರಾಯಿ ಅಂತೇಳಿ. ಹಾ ಹಾ ಹಾ. ಇದ್ರ ಫ್ಲವರಿಂಗ್ ಬಂದು ಸ್ಮಾಲ್ ಸೈಜ್ ಇರುತ್ತೆ ಸರ್. ಓಕೆ ಓಕೆ. ಈ ಗಿಡದ ತುಂಬಾನೇ ಫ್ಲವರಿಂಗ್. ಹಾ ಹಾ. ಇದು ಗಿಡದ ತುಂಬಾನೇ ಫ್ಲವರಿಂಗ್ ಬರುತ್ತೆ. Okay. ಇದು ಕೈಯಲ್ಲಿ ಹಿಡಿದ್ರೆ ಉದುರೋಗುತ್ತೆ. ಹಾ ಹಾ. ಪ್ಲಾಂಟ್ ಬಹಳ ಸೂಕ್ಷ್ಮ. ಸ್ಮೆಲ್ ಮಾತ್ರ ಜಾಸ್ಮಿನ್ ಸ್ಮೆಲ್ ಇರುತ್ತೆ. ಇದು ಕಾಮಿನಿ ಅಂತಾನೆ ಹೆಸರು? ಕಾಮಿನಿ. ಹಿಂದಿಯಲ್ಲಿ ಮಾತ್ರ ಕಾಮಿನಿ. ಹಾ ಹಾ. ನಮ್ ನಾರ್ತ್ ಇಂಡಿಯಾ ಸೈಡ್ ಎಲ್ಲ ಕಾಮಿನಿ ಅಂತಾರೆ. ಹಾ ಹಾ. ನಮ್ಮ ಈ ಸೈಡ್ ಎಲ್ಲ ಮುರಾಯಿ. ಕನ್ನಡದಲ್ಲ ಈ ಕಡೆ ಎಲ್ಲ ಮುರಾಯಿ ಅಂತಾನೆ ಕರೆಯೋದು? ಮುರಾಯಿನೇ ಅಂತೇಳಿ. ನಮ್ಮ ಕನ್ನಡದಲ್ಲಿ ಏನು ಹೆಸರು ಏನಿಲ್ಲ. ಹಾ ಹಾ. ಮುರಾಯಿ ಅಂತಾನೆ ಕರೆಯೋದು. ಜಾಸ್ಮಿನ್ ಸ್ಮೆಲ್ ಬರುತ್ತೆ. ಇದು ಎಷ್ಟಿದೆ ಸರ್ ರೇಟು? ಸರ್ ಇದು ಬಂದು ನಮ್ಮಲ್ಲಿ 65 ರೂಪೀಸ್ ಇಂದ ಸ್ಟಾರ್ಟ್ ಆಗಿದೆ ಸರ್. ಇದು 1.5 years ಓಲ್ಡ್ ಸರ್. ಹಾ. ಇದು ಇನ್ನ ಕಟ್ಟಿಟ್ಟಿದ್ವಿ, ಈ ಟೈಪ್ ಬುಷ್ ಆಗುತ್ತೆ. ಇದು ಬಂದು ನಮ್ಮಲ್ಲಿ 850. 850. ಓಕೆ. ಇದು ನಿಮಗೆ 85 ಲಿಂದ ಸ್ಟಾರ್ಟ್ ಆಗುತ್ತೆ? 65 ಲಿಂದ ಸ್ಟಾರ್ಟ್ 65 ಲಿಂದ ಸ್ಟಾರ್ಟ್ ಆಗುತ್ತೆ. ಸರ್. ಇದು ಬಂದು 850. 850 ನ ಇದು? ಓಕೆ ಓಕೆ. ಇದ್ರ ವಿಶೇಷತೆ ಅಂದ್ರೆ ಫ್ರೆಶ್ನೆಸ್ ಇರುತ್ತೆ ಸರ್. ಮನೆ ವಾತಾವರಣಲ್ಲೆಲ್ಲ ಕಾಂಪೌಂಡ್ ಅಲ್ಲಿ ಏನೇನು ನಟ ಇದ್ರೆ ಕೂಡ ಜಾಸ್ಮಿನ್ ಸ್ಮೆಲ್. ಮತ್ತೆ ನಿಮ್ಗೆ ಏ ಟೈಪ್ ಬೇಕಾದ್ರೆ ಆ ಟೈಪ್ ಬಾಲ್ ಟೈಪ್ ಕೂಡ ರೌಂಡ್ ಆಫ್ ಕಟಿಂಗ್ ಮಾಡ್ಕೋಬಹುದು. ಓಕೆ ಓಕೆ. ಅಂದ್ರೆ ಗಾರ್ಡನ್ ಗೋಸ್ಕರ ಇದು ಚಂದ. ನಾವು ಕಟಿಂಗ್ ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ. ಬನ್ನಿ ಸರ್, ಹಾಗೆ ಮುಂದಕ್ಕೆ ಯಾವ್ಯಾವ ಗಿಡಗಳಿದೆ ನೋಡೋಣ. ಇದು ತಾಯ್ ಸೈಪ್ರಸ್ ಅಂತೇಳಿ. ಯಾವುದು? ತಾಯ್ ಸೈಪ್ರಸ್. ಹಾ. ಇದ್ರ ಹೆಸರು ತಾಯ್ ಸೈಪ್ರಸ್. ಇದ್ರಲ್ಲಿ 3 ವೆರೈಟಿ ಬರುತ್ತೆ. ಇದು ಗೋಲ್ಡನ್ ಜೂನಿಪ್ರೆಸ್, ಗೋಲ್ಡನ್ ತೂಜಾ, ಮತ್ತೆ ಗ್ರೀನ್ ತೂಜಾ, ಅದ್ರಲ್ಲಿ ಟೈಪ್ ಬರುತ್ತೆ. ಇದು ಸಿಲ್ವರ್ ಕಲರ್ ಎವ್ರಿ ಗ್ರೀನ್ ಸಿಲ್ವರ್ ಕಲರ್ ಬರುತ್ತೆ. ಬಿಸಿಲು ಬಿದ್ದಂಗೆಲ್ಲ ಸಿಲ್ವರ್ ಕಲರ್ ಟೈಪ್ ಬರುತ್ತೆ. ಇದೇನು ಬೋನ್ಸಾಯಿನ ಸರ್ ಇದು? ಇದು ಓನ್ಲಿ ಮಲ್ಟಿ ಸರ್. ಮಲ್ಟಿನ? ಅದ್ರ ಹೆಸರು ಬಂದು ಮೈಕ್ರೋ ಕರ್ಪ ಅಂತೇಳಿ. ಮೈಕ್ರೋ ಕರ್ಪ ಅಂತ? ಓನ್ಲಿ ಮಲ್ಟಿ. ಹೈಟ್ ಬೆಳೆಯಲ್ಲ. ಬೆಳೆದ್ರೆ ಕೂಡ ಮೇಲೆ ಅಷ್ಟೇ ಸ್ವಲ್ಪ ಜುಟ್ಲು ಅಂದ್ರೆ ಬೀಳುತ್ತೆ. ಆ ಜುಟ್ಲು ಅಂದ್ರೆ ಮೇಂಟೆನೆನ್ಸ್ ಕಟಿಂಗ್ ಅಲ್ಲಿ ಮಾಡ್ಕೊಂಡ್ರೆ ಇದಿರುತ್ತೆ. ಬಹಳ ಹೈಟ್ ಏನ್ ಬೆಳೆಯಲ್ಲ ಸರ್. ಎಕ್ಸಾಂಪಲ್ ಇಲ್ಲೊಂದಿದೆ ಸರ್. ಇದೆ ಈ ತರ ಬರುತ್ತೆ ಅದು? ಈ ಟೈಪ್ ಇರುತ್ತೆ ಸರ್. ಏನಿದ್ರು ಇದಂದೆ. ಅಂದ್ರೆ ಆಲ್ಮೋಸ್ಟ್ ನಿಮ್ ನರ್ಸರಿಲೆಲ್ಲ ಗಾರ್ಡನ್ ಏನ್ ಬೇಕೋ ಆ ವೆರೈಟೀಸ್ ಮಾತ್ರ ಸಿಗ್ತಾ ಇರೋದು ನಮ್ಮಲ್ಲಿ. ಮತ್ತೆ ಟ್ರೀ ಪ್ಲಾಂಟ್ಸ್ ಕೂಡ ಸರ್. ಇವಾಗ ಕರಿಬೇವು, ಚಿಕ್ಕ ಚಿಕ್ಕ ಪುಟ್ಟವೆಲ್ಲ, ತುಳಸಿಲಿಂದ ಎಲ್ಲ ಸಿಗುತ್ತೆ ಸರ್. ಬಿಲ್ಪತ್ರೆಯಲ್ಲಿ 4-6 ವೆರೈಟೀಸ್ ಇದಾವೆ ಸರ್. ಬಿಲ್ಪತ್ರೆಯಲ್ಲಿ ಏಕ ಬಿಲ್ಪತ್ರ, ಒಂದೇ ಲೀವ್ಸ್ ಅಲ್ಲಿ ಬರೋದು. ಮತ್ತೆ 3 ಎಲೆ ಬಿಲ್ಪತ್ರೆ, 5 ಎಲೆದು, 7 ಎಲೆದು, 11 ಎಲೆದು ಕೂಡ ಇದೆ, 9 ಎಲೆದು. ಇವಾಗ ಬೇಕಾದ್ರೆ ಅಲ್ಲಿ 11 ಎಲೆದು ಕೂಡ ಇದೆ, ತೋರಿಸ್ತೀನಿ. ಓಕೆ ಓಕೆ ಸರ್. ಅದು ಮಹಾ ಬಿಲ್ಪತ್ರೆ. ನಿಮ್ಗೆ ಇಂಟ್ರೆಸ್ಟ್ ಯಾಕೆ ಬಂತು ಸರ್? ಇಂಟ್ರೆಸ್ಟ್ ಅಂದ್ರೆ ನಾವು ಲ್ಯಾಂಡ್ಸ್ಕೇಪಿಂಗ್ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಅದರ್ಲಿಂದ ನಾವು ಒಂದು ಪಾಯಿಂಟ್ ಮಾಡ್ಕೋಬೇಕಂತೇಳಿ ಅವಾಗ್ಲಿಂದ ನನಗೆ ಒಂದು ಕುತೂಹಲ ಸರ್. ನರ್ಸರಿ ಮಾಡ್ಬೇಕು, ಇದು ಗ್ರೀನರಿ ಬಗ್ಗೆ ನಾವು ಇದು ಸ್ವಲ್ಪ ಕಾಲೇಜ್ ತಗೊಂಡು ಅದ್ರ ಬಗ್ಗೆ ಮಾಡೋಣ ಅಂತೇಳಿ ಇದು ಮಾಡಿದ್ವಿ ಸರ್ ಅಷ್ಟೇ. ಎಷ್ಟು ವರ್ಷದಿಂದ ಈಗ ಸರ್? ನಮ್ಮ ಫಾದರ್ ಬಂದು 25 years ನಿಂದ ಎಕ್ಸ್ಪೀರಿಯನ್ಸ್ ಇದೆ ಸರ್. ನಾನು ಈ ಫೀಲ್ಡಿಗೆ ಬಂದು 10 years ಆಯ್ತು ಸರ್. ಓಕೆ.
ಇದು ಸಂಪಿಗೆ ಸರ್, ಕೆಂಡ ಇದು ಸಂಪಿಗೆ. ಸಂಪಿಗೆ ಅಂತಾನೆ ಇದು? ಕೆಂಡ ಸಂಪಿಗೆ. ಹಾ ಹಾ. ನಮ್ಮ ಜವಾರಿ ಆದ್ರೆ ಇದು ಕೆಂಡ ಸಂಪಿಗೆ ಅದು? ಸ್ಮೆಲ್ ನೋಡಿ, ಹಾ ಹಾ ಹಾ. ನಿಮ್ಗೆ ಆಲ್ರೆಡಿ ಇಲ್ಲಿಗೆ ಬರುತ್ತೆ ಇದು. ಹಾ ಹಾ ಹಾ. ಇದು ಕೆಂಡ ಸಂಪಿಗೆ ಅಂತೇಳಿ ಹೈಬ್ರಿಡ್ ಸರ್. ಇದು ಕಸಿ ಮಾಡಿರ್ತಾರೆ, Okay, ಗ್ರಾಫ್ಟೆಡ್. ಇದೆಲ್ಲ ಕ್ರಾಫ್ಟೆಡ್ ಇದೆ? ಗ್ರಾಫ್ಟೆಡ್ ಸರ್, ಇಲ್ಲಿ ಗ್ರಾಫ್ಟಿಂಗ್ ಓಕೆ ಮಾಡಿದ್ದು. ಓಕೆ ಓಕೆ. ಇದೇ ಜವಾರಿಯಲ್ಲಿ ನೀವು ನಾಟಿ ತಗೊಂಡ್ರೆ ಸರ್, ಹಾ ಹಾ. ಮಿನಿಮಮ್ 3 ರಿಂದ 4 ವರ್ಷಕ್ಕೆ ಹೂ ಬಿಡ ಸ್ಟಾರ್ಟ್ ಆಗುತ್ತೆ. ಮರ ಆ ಟೈಪ್ ಮರ ಆದ್ಮೇಲೆ, ಹಾ ಹಾ. ಆ ಐಟಿ ಮರ ಆದ್ಮೇಲೆ ಹೂ ಬಿಡ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ 3 ರಿಂದ 4 ಇಯರ್ಸ್ ವರೆಗೆ ವೇಟ್ ಮಾಡ್ಬೇಕು. ಹ್ಮ್. ಇದಾದ್ರೆ ಹೈಬ್ರಿಡ್ ಆದ್ರೆ ನೀವು ಎಮರ್ಜೆನ್ಸಿ ಇವಾಗ ಹಾ ಹಾ. ಆಲ್ರೆಡಿ ರೆಡಿ ಪ್ಲಾಂಟ್ ಸರ್. ಹೂ ಬಿಡೋದು ನಿಮ್ಗೆ ದೊಡ್ಡ ಮರ ಆಗಲ್ಲ, ಏನಾಗಲ್ಲ, ರೂಟ್ಸ್ ಎಫೆಕ್ಟ್ ಬೀಳಲ್ಲ ಸರ್. ಕಾಂಪೌಂಡ್ ಹೊಡಿಯುತ್ತೆ ಅಂತೇಳಿ ಅಂತದೇನು. ಅದಾದ್ರೆ ಜವಾರಿ ಆದ್ರೆ ಸ್ವಲ್ಪ ಮರ ಆಗುತ್ತಲ್ಲ, ರೂಟ್ಸ್ ಡೆವಲಪ್ ಆಗುತ್ತೆ ಸರ್. ಇದು ಎಷ್ಟಿದೆ ಸರ್ ರೇಟ್ ಇದು? ಸರ್ ಇದು 150 ಸ್ಟಾರ್ಟ್ ಇದೆ ಸರ್. 150 ಸ್ಟಾರ್ಟ್. ಓಕೆ ಓಕೆ ಓಕೆ. ಮತ್ತೆ ಇದು ಫ್ಲವರ್ಸ್ ವೆರೈಟಿ ಯಾವ ಇದಾವೆ ಸರ್, ಆ ಸೈಡ್ ಇದೆ ಸರ್. ಆ ಸೈಡ್ ಇದಾವ ಸರ್? ಇದು ಯಾವ ಗಿಡ ಸರ್ ಇದು? ಇದು ಬೋಗನ್ ವೆಲ್ಲಿ ಅಂತ ಹೇಳಿ ಸರ್. ಬೋಗನ್ ವೆಲಿ. ಇದರಲ್ಲಿ ಮಲ್ಟಿ 2 ಕಲರ್ ಬರುತ್ತೆ, ವೈಟ್ ಅಂಡ್ ಇದು. ಇದರಲ್ಲಿ ವೈಟ್ ಒಂದ್ರಲ್ಲೇ ವೈಟ್ ಅಂಡ್ ಇದು ಬರುತ್ತಾ? ಓಕೆ ಓಕೆ ಓಕೆ. ಬೋಗನ್ ಬೋಗನ್ ವೆಲ್ಲಿ ಸರ್. ಬೋಗನ್ ವೆಲಿ ಅಂತ ನಮ್ ಇದರಲ್ಲಿ ಕನ್ನಡದಲ್ಲಿ ಅಂದ್ರೆ ಪೇಪರ್ ಹೂವು ಅದಂತ. ಓಕೆ ಓಕೆ. ಇವಾಗ ತೋರಿಸಿದ ಸರ್ ತಾಯಿ ಸೈಪ್ರಸ್ ಅಲ್ಲಿ ಇದು ಗೋಲ್ಡನ್ ಜೋನಿ ಪ್ಲಸ್ ಸರ್. ಇದು ಹಾ ಹಾ ಹಾ. ಇದೊಂದು ವೆರೈಟಿ ಗೋಲ್ಡನ್ ಜೋನಿ ಪ್ಲಸ್. ಇದು ಬೋನ್ಸಾಯ್ ಇಲ್ಲ ಸರ್? ಹಾ ಸರ್, ಇದು ಬೋನ್ಸಾಯ್ ಸರ್. 10 years old ಸರ್. ಇದು 10 year old ಆಯ್ತು. ಸರ್. ಓಕೆ ಓಕೆ ಓಕೆ. ಇದು ರೇಟ್ ಎಷ್ಟಿದೆ ಸರ್ ಇದು? ಸರ್ ಇದು ಬಂದು ನೀವು 25,000 ಲಿಂದ 40,000 ಮಟ್ಟ ಇದೆ ಸರ್ ಪ್ರೈಸ್. ಇವೆಲ್ಲ ಇದು ಮಾಮೂಲು ಸರ್, ಎಡಿನಮ್ ಅಂತೇಳಿ ಫ್ಲವರಿಂಗ್. ಇದು ಬೋನ್ಸೈ ಎಲ್ಲ, ಇದು ಬೋನ್ಸೈ ಮಾಡ್ಕೊಂತಾರೆ. ಫ್ಲವರಿಂಗ್ ಕೂಡ ಬರುತ್ತೆ ಇದು. ಇದು ಫ್ಲವರಿಂಗ್ ಬರುತ್ತೆ. ಇದರಲ್ಲಿ ಒಂದು 12 ಕಲರ್ಸ್ ಬರ್ತಾವ ಸರ್. ಹಾ ಹಾ. ಇವಾಗ ನನ್ನ ಹತ್ರ ಒಂದು 6 ಕಲರ್ಸ್ ಇದಾವೆ ಸರ್. ಹಾ ಹಾ ಹಾ. ಇಲ್ಲಿ ಹೂ ಬಿಟ್ಟಿದೆಲ್ಲ ಸರ್, ಇಲ್ಲಿಂದ ಈ ಟೈಪ್ ಅಲ್ಲಿ ಎಲ್ಲ ಇದ್ರಲ್ಲಿ ಎಷ್ಟು ವೆರೈಟಿ ಹೂ ಬರೋದು? 12 ಕಲರ್ಸ್ ಬರ್ತಾವ ಸರ್. 12 ಕಲರ್ಸ್ ಬರ್ತವೆ ಇದರಲ್ಲಿ? ಓಕೆ ಓಕೆ. ಇದೊಂದು ಕಲರ್, ಇನ್ನ ಫ್ಲವರ್ ಓಪನ್ ಆಗಿಲ್ಲ. ಓಕೆ ಓಕೆ. ಇದು ಬೋನ್ಸ್ ಆಗಿ ಯೂಸ್ ಮಾಡ್ತಾರೆ ಸರ್. ಇದು ಸನ್ಲೈಟ್ ಅಲ್ಲಿ, ಔಟ್ಡೋರ್ ಅಲ್ಲಿ. ದಾಸವಾಳದ ಗಿಡಗಳು ಎಷ್ಟು ವೆರೈಟೀಸ್ ಇದಾವೆ ಸರ್ ನಿಮ್ಮಲ್ಲಿ? ಎಷ್ಟು ವೆರೈಟೀಸ್ ಇದಾವೆ ನಿಮ್ಮಲ್ಲಿ ದಾಸವಾಳ? ಒಂದು 12 ಕಲರ್ಸ್ ಇದಾವೆ ಸರ್. 12 ಕಲರ್ಸ್ ಇದಾವ? ಹಾ ಸರ್. ಓಕೆ ಓಕೆ. ಇದು ದಾಸವಾಳ ಯಾವ ನೇಮ್ ಇದೆ ಸರ್ ಇದಕ್ಕೆ? ಪರ್ಟಿಕ್ಯುಲರ್ ನೇಮ್ ಇರುತ್ತಲ್ಲ ಇದಕ್ಕೆ? ಇದು ಹೈಬ್ರಿಡ್ ಸರ್. ಇದು ಹೈಬ್ರಿಡ್ ಇದು? ಹೈಬ್ರಿಡ್. ನಮ್ಮಲ್ಲಿ ಜವರಿ ಇದೆ, ನಾಟಿ ಇದೆ ಸರ್. ಇದು ಅಂದ್ರೆ ಹೈಬ್ರಿಡ್ ಅಲ್ಲಿ ಅಂದ್ರೆ ಜಾಸ್ತಿ ಹೂ ಬಿಡಲ್ಲ ಸರ್, ಬಹಳ ಅಗಲಾಗಿರುತ್ತೆ ಹೂ. ಇಲ್ಲಿ ನೋಡ್ತಾ ಇದ್ರಲ್ಲ, ಮತ್ತೆ ಪಾಟ್ ಅಲ್ಲಿ ಬಂದು 3 ರಿಂದ 4 ಗಿಡ ಇರುತ್ತೆ ಸರ್ ಒಂದ್ರಲ್ಲಿ. 3 ರಿಂದ 4 ಗಿಡ ಸರ್. ಓಕೆ ಓಕೆ ಓಕೆ. ಇದರಲ್ಲಿ 3 ರಿಂದ 4 ಗಿಡ ಸರ್. ಹಾ ಓಕೆ ಓಕೆ. ಇದ ರೇಟ್ಗಳು ಎಷ್ಟಾಗುತ್ತೆ ಸರ್ ಇದು? ಇದು ಬಂದು 200 ಲಿಂದ 300 ಮಟ್ಟ ಇದೆ ಸರ್. ಪಾಟ್ ಸೈಜ್ ಹೆಂಗೆ 300. ಓಕೆ. ಸೈಜ್ ಮಾಮೂಲು ಪ್ಯಾಕೆಟ್ ಅಲ್ಲಿ ಬಂದ್ರೆ 70 ಲಿಂದ 80 rupees. ಓಕೆ ಓಕೆ. ಇನ್ನು ನಾಟಿ ಬಂದು 45 rupees. ಮನಿ ಪ್ಲಾಂಟ್ಸ್ ಯಾವ ಇದಾವೆ ಸರ್? ಮನಿ ಪ್ಲಾಂಟ್ ಆ ಕಡೆ ಇದಾವೆ ಸರ್. ಇನ್ನೊಂದ್ ಸೆಟ್ ಇವೆಲ್ಲ ಇದೆ, ಯಾವ ಇಂಡೋರ್ ಸರ್? ಸರ್ ನಮ್ದು. ಇಂಡೋರ್. ಇಂಡೋರ್ ಮನೆ ಒಳಗೆ ಇಡ್ಲಿಕ್ಕೆ. ಇವೆಲ್ಲ ಯಾವ ಸರ್? ಇವೆಲ್ಲ ಸಕ್ಯುಲೆಂಟ್ಸ್, ಕ್ಯಾಕ್ಟಸ್ ಸರ್. ಇದು ಕ್ಯಾಕ್ಟಸ್ ಸರ್. ಕ್ಯಾಟಸ್? ಇವೆಲ್ಲ ಸಕ್ಯುಲೆಂಟ್ಸ್ ಹಾ ಹಾ ಹಾ. ಮನೆ ಇಂಡೋರ್. ಇದು ಪೀಸ್ ಲಿಲಿ ಅಂತೇಳಿ, ಪೀಸ್ ಲಿಲಿ ಅಂತ ಮನೆ ಒಳಗೆ ಇಂಡೋರ್ ಇಡ್ಲಿಕ್ಕೆ. ಇವೆಲ್ಲ ಸ್ನೇಕ್ ಸರ್, ಸ್ನೇಕ್ ಪ್ಲಾಂಟ್. ಸ್ನೇಕ್ ಪ್ಲಾಂಟ್ಗಳು ಎಲ್ಲ ಆಕ್ಸಿಜನ್ ಸರ್, ಮನೇಲಿ ಇಡ್ಲಿಕ್ಕೆ ಆಕ್ಸಿಜನ್ ಪ್ಲಾಂಟ್ಸ್ ಅಂತಾರಲ್ಲ, ಏರ್ ಪ್ಯೂರಿಫೈ ಮಾಡುವಂತದ್ದು. ಇದು ಬಂದು ಜಾಮಿಯಾ ಸರ್, ಇದ್ರ ಹೆಸರು ಜಾಮಿಯಾ ಅಂತ. ಜಾಮಿಯಾ ಜೆಡ್ ಪ್ಲಾಂಟ್ ಕೂಡ ಅಂತಾರೆ ಸರ್. ಇದೆಲ್ಲ ಅಗ್ಲೋನಿಮಾ ಅಂತೇಳಿ ಸರ್. ಯಾವುದು? ಅಗ್ಲೋನಿಮಾ. ಅಗ್ಲೋನಿಮಾ ಅಂತ ಹೇಳಿದ್ರೆ ಹಲವಾರು ವೆರೈಟೀಸ್ ಬರ್ತಾವ ಸರ್ ಈ ಟೈಪ್ ಅಲ್ಲಿ. ಓಕೆ. ಇವೆಲ್ಲ ಅಗ್ಲೋನಿಮಾ, ಅವೆಲ್ಲ ಆ ಸೈಡ್ ಇದಾವೆ. ಹಾ ಹಾ. ನಿಮ್ಗೆ ಚಿಕ್ಕದ್ ಬೇಕಂದ್ರೆ ಚಿಕ್ಕದೇ ಇದೆ. ಎಷ್ಟು ವೆರೈಟೀಸ್ ಇದಾವೆ ಸರ್ ಇದರಲ್ಲಿ ಇಂಡೋರ್ ಅಲ್ಲಿ? ವಿಂಡೋರ್ ಎಲ್ಲ ಒಂದು ಇದಾವೆ ಸರ್, ಒಂದು 20 ವೆರೈಟೀಸ್ ಇದೆ ಸರ್. 20 ವೆರೈಟೀಸ್ ಇದಾವೆ. ಓಕೆ. ಮತ್ತೆ ನಿಮ್ಗೆ ಬಾಲ್ಕನಿಯಲ್ಲಿ ಅಲ್ಲಿ ನಮ್ಗೆ ಶಮಿ ಶಾಡೋ ಅಲ್ಲಿ ಇವಾಗ ನೆರಳು ಬೀಳುತ್ತೆ ಅಮ್ಮ, ಬಿಸಿಲು ಬೀಳಲ್ಲ ಅಂತ ಅಂದ್ರೆ ಕೂಡ ಇನ್ನೊಂದು ನಮ್ದು ಅಲ್ಲಿ ಇನ್ನೊಂದು ಸೆಡ್ ಇದೆ, ಗ್ರೀನ್ ಸೆಡ್. ಅದೇ ಶಮಿ ಶಾಡೋ ಓನ್ಲಿ. ಇದು ಇಂಟೀರಿಯಲ್ ಫುಲ್ AC, ನಮ್ಮ ಟೀಪಾಯ್ ಮೇಲೆ ಅಲ್ಲಿ ಇಲ್ಲಿ ಮನೆ ಒಳಗೆ ಎಲ್ಲ ಇಟ್ಕೋಬಹುದು. ಇದು ಎಲ್ಲ ಈ ಪ್ಲಾಂಟ್ಸ್ ಎಲ್ಲ ಅವು ಶಮಿ ಶಾಡೋ ಅಂದ್ರೆ ಅಲ್ಲಿ ಓನ್ಲಿ ಬಿಸಿಲು ಬೀಳಾರ್ದಂಗ, ಸ್ವಲ್ಪ ಬಿಸಿಲು ಬೀಳುತ್ತೆ, ಸ್ವಲ್ಪ ಬಿಸಿಲು ಬೀಳಾರ್ದಂತ ಜಾಗದಲ್ಲಿ ಶಮಿ ಶಾಡೋ ಅಲ್ಲಿ. ಈಗ ಮನೆ ತಗೊಂಡು ಹೋದ್ಮೇಲೆ ಮೇಂಟೆನೆನ್ಸ್ ಯಾವ ತರ ಮಾಡ್ಬೇಕು? ಇದು ಮೇಂಟೆನೆನ್ಸ್ ಬಹಳ ಕಡಿಮೆ ಸರ್. ವೀಕ್ಲಿ 1 ಟೈಮ್ ವಾಟರಿಂಗ್. ಜಾಸ್ತಿ ವಾಟರ್ ಹಾಕ್ಬಾರ್ದು. ವೀಕ್ಲಿ 1 ಟೈಮ್. ಇವಾಗ ಒಂದು ಟೈಮಿಂಗ್ ಇಟ್ಕೊಂಡಿರ್ತಾರೆ ಅವ್ರು. ಮನೇಲಿ ಸ್ವಲ್ಪ ಜಲ್ದಿ ಡ್ರೈ ಆಗುತ್ತೆ ಅಂದ್ರೆ 4 ಡೇಸ್ಗೆ. ಅವಾಗ ಆಲ್ರೆಡಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಮನೆಯವ್ರಿಗೆ ಮೇಂಟೆನೆನ್ಸ್ ಮಾಡೋದು. ನಮ್ ಕೋಕೋಪೀಟ್ ಅಲ್ಲಿ ಬೆಳೆಸ್ತದೆ, ಅದ್ರಲ್ಲಿ ಕೋಕೋಪೀಟ್ ಅಲ್ಲಿ ಬೆಳೆಸ್ತೀರಿ ನೀವು? ವಾಟರ್ ಕಂಟೆಂಟ್ ಜಾಸ್ತಿ ಇಟ್ಕೊಂತ ಸರ್. ಓಕೆ ಓಕೆ. ಇವಾಗ ಮಣ್ಣಿಂದ ಆದ್ರೆ ಸ್ವಲ್ಪ ಡ್ರೈ ಆಗ್ಬಿಡುತ್ತೆ ಸರ್. ಮನೆ ಇಂಡೋರ್ ಪ್ಲಾಂಟ್ ಗೆ ಸ್ವಲ್ಪ ಡ್ರೈ ಆಗಿ ಇದು ಬೆಳಿಲಿಕ್ಕೆ ಬಿಡಲ್ಲ ಸರ್ ಮಣ್ಣು ಪ್ಲಾಂಟ್. ಕೋಕೋಪೀಟ್ ಆದ್ರೆ ಫ್ರೂಟ್ಸ್ ಡೆವಲಪ್ ಫ್ರೀ ಆಗುತ್ತೆ ಸರ್. ಇದರಲ್ಲಿ ಮಾನ್ಸ್ಟಾರ್ ಇದೆ. ಯಾವ್ದು ಸರ್ ಇದು?
ಮೋನ್ಸ್ಟರ್ ಇದು ಆಕ್ಸಿಜನ್ ಪ್ಲಾಂಟ್ ಸರ್, ಇವೆಲ್ಲ ಮೋನ್ಸ್ಟರ್. ಮೂನ್ ಸ್ಟಾರ್ ಅಂತ ಇವೆಲ್ಲ. ಇವೆಲ್ಲ ಏರ್ ಪ್ಯೂರಿಫೈ ಮನಿ ಒಳಕ್ಕೆ ಇಲ್ಲಿ. ಇವೆಲ್ಲ ಏರ್ ನಾವೆಲ್ಲ ಜಾಸ್ತಿ ನಾವು ದೊಡ್ಡ ಐಟಮ್ ತರ್ಸಲ್ಲ ಸರ್. ಐಟಮ್ ಟಿಶ್ಯೂ ಕಲ್ಚರ್ ಅಲ್ಲಿ ತರಿಸಿ ನಾವು ಟಿಶ್ಯೂ ಕಲ್ಚರ್ ಲಿಂದ. ನೀವು ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂತೀರಾ ಸರ್? ನಾವು ರಾಜಸ್ಥಾನ ಟಿಶ್ಯೂ ಕಲ್ಚರ್, ಮಹಾರಾಷ್ಟ್ರ, ಬೇರೆ ಕಡೆಯಿಂದ ಕೆಲವು ಇಂಪೋರ್ಟ್ ಮಾಡ್ಕೊಂತೀರಾ. ಜಾಸ್ತಿ ವೆಸ್ಟ್ ಬೆಂಗಾಲ್ ಇಂದ ತರಿಸ್ತೀವಿ ಸರ್. ಮತ್ತೆ ವೆರೈಟೀಸ್ ಯಾವ ತರ ಇದೆ ಸರ್ ಇದು ಬಿಟ್ರೆ? ಮತ್ತೆ ಯಾವ ಸೈಡ್ ಇದೆ ಸರ್? ಔಟ್ಡೋರ್, ಇಂಡೋರ್. ಔಟ್ಡೋರ್ ಯಾವ್ದು ಸರ್? ಇವಾಗ ನೋಡಿದ್ರಲ್ಲ ಸರ್, ಫಸ್ಟ್ ಇವೆಲ್ಲ ಔಟ್ಡೋರ್ ಸರ್. ಓಕೆ ಓಕೆ, ಇವೆಲ್ಲ ಔಟ್ಡೋರ್ ಅಲ್ಲ ಸರ್? ಇದು ಮಿಚ್ಚಿಮಿರಿ ಗೋಲ್ಡ್ ಅಂತ ಹೇಳಿ ಸರ್, 8 years ಓಲ್ಡ್ ಸರ್. ಅದು ಯಾವುದು? ಅದಿಂದ ಸರ್ ಮಿಚ್ಚಿಮಿರಿ ಗೋಲ್ಡ್, ಈ ಕಡೆಯಿಂದ ಸರ್. ಇದು ಸರ್ ಮಿಚ್ಚಿಮಿರಿ ಗೋಲ್ಡ್ ಅಂತ. ಸರ್ 8 years ಓಲ್ಡ್ ಸರ್. ಇದು ಬ್ಯಾಗ್ ಬಂದು 40 ಸೈಜು. ಇದೆಲ್ಲ ನಾವೇ ರೀಬ್ಯಾಗ್ ಮೇಲೆ ಮಾಡ್ತೀವಿ. ಬೇರೆ ಕಡೆಯಿಂದ ದೊಡ್ಡ ತರ್ಸ್ಲಿಕ್ಕೆ ಆಗಲ್ಲ, ನಾವೇ ಇಲ್ಲ ಚಿಕ್ಕರ್ಲಿಂದ ಇಲ್ಲೇ ಬೆಳೆಸ್ತಾ ಇದೀವಿ. ಇದ್ರಲ್ಲಿ ಮತ್ತೆ ಇದು ಗ್ರೀನ್ ಮಿಚ್ಚಿಮಿರಿ ಗ್ರೀನ್ ಅಂತ, ಇದು ಕಾಮನ್ ಸರ್, ಬಹಳ ಫಾಸ್ಟ್ ಬೆಳೆಯುತ್ತೆ. ಮತ್ತೆ ಫ್ಲವರ್ಸ್ ಒಂದು ಸ್ವಲ್ಪ ಪ್ಲಾಂಟ್ಗಳು ನೋಡೋಣ ಸರ್. ಇವೆಲ್ಲ ದೇಸಿ ರೋಜಸ್, ಬಟನ್ ರೋಸಸ್, ಕಾಶ್ಮೀರ್ ರೋಸು, ಎನಿ1 ಟೋಟಲ್ ರೋಜಸ್ ಅಲ್ಲಿ ಒಂದು 7 ವೆರೈಟೀಸ್. 7 ವೆರೈಟೀಸ್ ರೋಜಸ್ಗಳು ಇದಾವೆ ರೋಜಸ್ ಅಲ್ಲಿ. ಇವೆಲ್ಲ ನಿಮ್ಮಲ್ಲಿ ಮಹಾಗನಿ ಅವೆಲ್ಲ ಸಿಗ್ತಾವ ಸರ್? ಇದೆ ಸರ್. ಟ್ರೀ ಪ್ಲಾಂಟ್ಸ್ ಎಲ್ಲ ಸಪರೇಟ್ ಒಂದು ಪಾಟ್ ಮಾಡಿದ್ದೀವಿ ಸರ್. ಟ್ರೀ ಪ್ಲಾಂಟ್ಸ್ ಕೊಕೊನಟ್ ಅಲ್ಲಿ ನಮ್ಮಲ್ಲಿ 6 ವೆರೈಟೀಸ್ ಸಿಗುತ್ತೆ. ಕೋಕೋನಟ್ ಎಲ್ಲ 6 ವೆರೈಟೀಸ್. ಸಣ್ಣದ್ರಿಂದ ದೊಡ್ಡ ಐಟಮ್ ಮಟ್ಟ ಸಿಗುತ್ತೆ ಸರ್. 12 feet ಮಟ್ಟ ಇದೆ ನಮ್ಮಲ್ಲಿ ಕೊಕೊನಟ್. ಇವೆಲ್ಲ ಐಬಿಸ್ಕಸ್. ಯಾವ ಸರ್ ಇದು? ಇವೆಲ್ಲ ಐಬಿಸ್ಕಸ್ ಸರ್. ದಾಸವಾಳ. ಇದ್ರಲ್ಲಿ ಚಿಕ್ಕ ಬ್ಯಾಗ್ ಲಿಂದ ದೊಡ್ಡ ಬ್ಯಾಗ್ ಮಟ್ಟ ಸಿಗುತ್ತೆ ಸರ್ ಪಾಟ್ ಮೇಲೆ. ಇವೆಲ್ಲ ನಾಟಿ ಸರ್ ದಾಸವಾಳ. ಇವೆಲ್ಲ ನಾಟಿ ದಾಸವಾಳ ನಾವೆಲ್ಲ. ಓಕೆ ಓಕೆ ಓಕೆ. ಇದೇನ್ ಗಿಡ ಸರ್ ಇದು? ಇದು ಶಾವಂತಿ ಸರ್. ಇವಾಗ ಸೀಸನಲ್ ಅಲ್ಲ. ಇದು ಸೀಸನಲ್ ಅಲ್ಲ. ನಮ್ಮ ಅಕ್ಟೋಬರ್ ಲಿಂದ ವಿಂಟರ್ ಅಲ್ಲಿ ಬರುತ್ತೆ ಸರ್ ಶಾವಂತಿ. ಫ್ರೂಟ್ಸ್ ಎಷ್ಟು ವೆರೈಟೀಸ್ ಇದಾವೆ ಸರ್? ಫ್ರೂಟ್ಸ್ ಅಲ್ಲಿ ಲೀಚಿ ಇದೆ, ಅವಕಾಡೋ ಇದೆ, ಸ್ಟಾರ್ ಫ್ರೂಟ್ ಇದೆ, ಮೋಸಂಬಿ ಇದೆ, ಪ್ಯಾರ್ಲಾ ಇದೆ, ವಾಟರ್ ಆಪಲ್ ಇದೆ, ಮತ್ತೆ ಲೆಮನ್ನು, ಸ್ವೀಟ್ ಲೆಮನ್ನು, ಜಾಕ್ ಫ್ರೂಟ್ ಅಲ್ಲಿ ಕೆಂಪು ರೆಡ್ ಕಲರ್ ಬರುತ್ತೆ ಇವಾಗ ಜಾಕ್ ಫ್ರೂಟ್. ಮಾಮೂಲಿ ಇವಾಗ ರೆಗ್ಯುಲರ್ ಇದೆ ಅದು ಇದೆ. ಮತ್ತೆ ನಮ್ಮಲ್ಲಿ ಆಲ್ ಸ್ಪೈಸಿ, ಚಕ್ಕೆ, ಎಲ್ಲಾ ತರಹದ ಎಲ್ಲ ಇದೆ. ನಾವು ಸ್ಪೈಸಿ ಮಸಾಲಾ ಹಾಕೋ ಎಲ್ಲ ಏಲಕ್ಕಿಲಿಂದ ಎಲ್ಲ ಇದೆ ಸರ್. ಮೇಂಟೆನೆನ್ಸ್ ಎಲ್ಲ ಯಾವ ತರ ಇರುತ್ತೆ ಸರ್ ಡೈಲಿ? ಸರ್ ಇವು ಚಕ್ಕೆ ಅಂತವೆಲ್ಲ ಮೇಂಟೆನೆನ್ಸ್ ಬಹಳ ಕಡಿಮೆನೆ ಸರ್. ನಾವು ಕೆಳಗೆ ಹಾಕಿದ ಕೂಡಲೇ ಇವು ಬಾಟಲ್ ಅಂದ್ರೆ 15 days ಒನ್ಸ್ ಅದಕ್ಕೆ ಸ್ವಲ್ಪ ಮ್ಯಾನೂರ್ ಎಲ್ಲ ಯೂಸ್ ಮಾಡ್ಬೇಕು. ಅವಾಗ ಗಿಬ್ಲಿಂಗ್ ಮಾಡ್ಕಂತ ಸ್ವಲ್ಪ ಕೇರ್ ಮಾಡ್ಕೋಬೇಕು ಸರ್. ಈ ಪಾಟಲ್ ಬೆಳ್ಸವು ನಾವು ನೆಲಕ್ಕೆ ಹಾಕೋದಂದ್ರೆ ಅದೇನು ಬಹಳ ಅವಶ್ಯಕತೆ ಇಲ್ಲ ಸರ್. ನಾವು ಪ್ರೋಟೀನ್ ಕೂಡ ಅದು ಯಾವಾಗ ಮಂತ್ಲಿ 1 time ಇದು ಮ್ಯಾನೂರ್ ಅದೆಲ್ಲ ಕೊಟ್ಟರೆ ನಡುತ್ತೆ. ಅದು ತಾನೇ ಹುಡ್ಕೊಂಡ್ಬಿಡುತ್ತೆ ಸರ್ ಜಮೀನಲ್ಲಿ. ಅದಕ್ಕೆ ಪ್ರೋಟೀನ್ಸ್ ಇದು ನಾವು ಪಾಟಲ್ ಹಾಕೋಂತ ಬಹಳ ಕಡಿಮೆ ಪ್ರಮಾಣದಲ್ಲಿ ಮಣ್ಣು ಹಾಕಿರ್ತಲ್ಲ ಸರ್. ಅದ್ರಲ್ಲಿ ಏನಿರಲ್ಲ. ಒಂದು 15 days 1 month ಅಲ್ಲಿ ಇದಿರುತ್ತೆ, ಡೆವಲಪ್ ಆಗುತ್ತೆ. ಮತ್ತೆ ನೆಕ್ಸ್ಟ್ 6 month ಗಂಟೆ ರಿಪೋರ್ಟ್ ಮಾಡ್ಕೊಂತ ಹೋದ್ರೆ ಚಂದ ಇರುತ್ತೆ. ಇದೇನು ಸರ್ ಇದು? ಇದು ಶೆಮಿ ಶಾಡೋ ಸರ್. ಇವಾಗ ನಾವು ಇಂಡೋರ್ ಶೆಮಿ ಶಾಡೋ ಇವಾಗ ಅರ್ಧ ಬಾಲ್ಕನಿಯಲ್ಲಿ ಅರ್ಧ ಬೆಳೆ ನೋಡೋಣ ಸರ್. ನೋಡೋಣ ಸರ್, ಬನ್ನಿ ಮುಂದೆ. ಎಲ್ಲ ಶೆಮಿ ಶಾಡೋ ಅಂತ. ಶೆಮಿ ಶಾಡೋ ಸರ್. ಸರ್ ಇವು ಮನಿ ಪ್ಲಾಂಟ್ ಅಲ್ಲಿ ಇನ್ನೊಂದು ವೆರೈಟಿ ಸರ್. ಇದು ಹ್ಯಾಂಗಿಂಗ್ ಸರ್. ಹ್ಯಾಂಗಿಂಗ್ ಸರ್. ಓಕೆ ಓಕೆ. ಹ್ಯಾಂಗಿಂಗ್ ಅಲ್ಲಿ ಇದು ಫ್ಯಾಂಟ್ರಿ ಅಂತೇಳಿ. ಫ್ಯಾಂಟ್ರಿ ಅಂತ. ಇದ್ರಲ್ಲಿ ಚಿಕ್ಕದು ಕೂಡ ಇದೆ, ದೊಡ್ಡದು ಇದೆ. ಇದು ಮುಸುಂಡ. ಇದ್ರಲ್ಲಿ ವೈಟ್ ಬರುತ್ತೆ, ಪಿಂಕ್ ಬರುತ್ತೆ, ರೆಡ್ ಬರುತ್ತೆ ಸರ್. ಇದು ಕ್ಯಾನ ಅಂತ. ಓಕೆ ಓಕೆ. ಎಲ್ಲ ರೇಟ್ಗಳು ಎಲ್ಲ ಯಾವ ತರ ಇರುತ್ತೆ ಸರ್? ಸರ್ ಇವೆಲ್ಲ 45 rupees ಲಿಂದ ಸ್ಟಾರ್ಟ್ ಸರ್. 45 rupees. ಸೈಜ್ ದೊಡ್ಡ ಸೈಜ್ ಮಟ್ಟ ನಮಗೆ 1200 ಮಟ್ಟ ಸಿಗುತ್ತೆ ಸರ್. ಅಂದ್ರೆ ಸೈಜ್ ಮೇಲೆ ಏನೇ ತಗೊಳ್ಳಿ ನಿಮ್ಮ ನರ್ಸರಿಯಲ್ಲಿ ಸೈಜ್ ಮೇಲೆ ಗಿಡ ಓಲ್ಡ್ ಹೆಂಗ ಆಗುತ್ತೆ ಸರ್ ಹಂಗಂಗ. ಅಂದ್ರೆ ಏಜ್ ಹೆಂಗ ಹೋಗುತ್ತಾ ಹಂಗಂಗ. ಓಕೆ. ಈಗ ಪಾಟ್ ಒಂದ್ ಚಿಕ್ಕದಿತ್ತು ಅಂದ್ರೆ ಅದಕ್ಕೊಂದು ರೇಟ್ ಇರುತ್ತೆ. ಸರ್ ಈ ಪಾಟ್ ಒಂದ್ ಸ್ವಲ್ಪ ದೊಡ್ಡದಿತ್ತು ಅಂದ್ರೆ ಪಾಟ್ ಅಂತ ಏನಿಲ್ಲ, ಗಿಡಗಳು ಆಮೇಲೆ ಗಿಡಗಳು ಗ್ರೋತಿಂಗ್ ಸಹಿತ ಅದ್ರ ಮೇಲೆ ಓಲ್ಡ್ ಏಜ್ ಹೆಂಗ ದೊಡ್ಡದು ಆಗುತ್ತೆ ಹಂಗ. ಆಲ್ಮೋಸ್ಟ್ ಅಂದ್ರೆ ನಿಮ್ಮಲ್ಲಿ 70 rupees ಇಂದ ಸ್ಟಾರ್ಟ್ ಆಗುತ್ತೆ. 15 rupees ಲಿಂದ ಸ್ಟಾರ್ಟ್. 15 rupees ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಗಿಡಗಳ ಗ್ರೋತ್ ಮೇಲೆ ನೀವು ಅಮೌಂಟ್ ಫಿಕ್ಸ್ ಮಾಡ್ತೀರಾ. ಇವೆಲ್ಲ ರ್ಯಾಪಿಡ್ ಪಾಮ್ಸ್ ಅಂತ ಹೇಳಿ. ರ್ಯಾಪಿಡ್ ಪಾಮ್ಸ್. ಅದು ಕೆನಾತಿಯಾ ಲುಟಿಯಾ ಅಂತ ಹೇಳಿ ಇಂಡೋರ್ ನಮ್ ಪೂರ್ತಿ ಒಳಗೆ ಮನೆಯಲ್ಲಿ ಮೇಂಟೆನೆನ್ಸ್ ಸರ್. ಇವೆಲ್ಲ ಮಾಮೂಲು ಸರ್. ಜೀರೋ ಮೇಂಟೆನೆನ್ಸ್ ಬಹಳ ಏನ್ ಮೇಂಟೆನೆನ್ಸ್ ಬಹಳ ಇರಲ್ಲ. ಈಗ ತಗೊಂಡ್ ಹೋದ್ಮೇಲೆ ಒಣಗೋದಾಗ್ಲಿ ಆತರ ಇದ್ದಾಗ ಸರ್ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು? ಕೇರಿಂಗ್ ಅಂದ್ರೆ ಮಾಡ್ಲೇಬೇಕಾಗುತ್ತೆ ಸರ್. ಯಾಕಂದ್ರೆ ವಾಟರ್ ಆಗಿಲ್ಲ ಅಂದ್ರೆ ಒಣಗುತ್ತೆ. ಅತಿ ಜಾಸ್ತಿ ನೀರ್ ಹಾಕಿದ್ರೆ ಕೂಡ ಕೊಳ್ತೋಗುತ್ತೆ ಸರ್ ಗಿಡ.
ತನಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕಾಗ್ಲಿ. ಹತ್ತಿ ಕೊಟ್ರೆ ಯಾವ್ದನ ಆಗ್ಲಿ ಗಿಡ ಒಣಗುತ್ತೆ. ಇವಾಗ ನಾವು ಕರೆಕ್ಟ್ ಡೈಲಿ ವಾಟರಿಂಗ್ ಮಾಡ್ತೀವಿ ನಾವು. ಇವಿ ಶಮಿಶಾಡ್ ಎಲ್ಲ ಬಂದು ಒನ್ ಡೇ ಬಿಟ್ಟು ಒನ್ ಡೇ. ನಿನ್ನೆ ಹೊಡೆದಿಲ್ಲ, ಮತ್ತೆ ಈಗ ಇವತ್ತು ಹೊಡೆದಿದ್ದಾರೆ, ಇವತ್ತು ಜಸ್ಟ್ ಇವಾಗ ಹೊಡೆದಿದ್ದಾರೆ, ಮತ್ತೆ ನಾಳೆ ಗ್ಯಾಪ್ ಬಿಟ್ಟು ನಾಡ್ದು ಹೊಡಿತೀವಿ. ಈ ಮಳೆಗಾಲ ಬಂದಾಗ ಯಾವ ತರ ಇರುತ್ತೆ ಸರ್? ಮಳೆಗಾಲ ಬಂದ್ರೆ ಅಪ್ಪಡೆ ನೀರೇ ಮುಟ್ಸಲ್ಲ ಸರ್. ಇದೆಲ್ಲ ಇದು ಯಾವ ಗಿಡಗಳು ಸರ್ ಚೆನ್ನಾಗಿದಾವೆ ಇವು? ಇವೆಲ್ಲ ಇವು ಸರ್ ಸೀಸನಲ್ ಸರ್, ಇವೆಲ್ಲ ಸೀಸನಲ್ ಇದೆಲ್ಲ. ಹ್ಞೂ ಸರ್. ಓಕೆ ಓಕೆ. ಇದು ಬಂದು ಇದರಲ್ಲಿ ವೆರಿಕೇಟೆಡ್ ಬರುತ್ತೆ ಸರ್. ಇದ್ರಲ್ಲ? ಇದರಲ್ಲಿ. ಓಕೆ ಓಕೆ. ಅಂದ್ರೆ ಈಗ ಯಾರಾದ್ರೂ ನಂಗೆ ಬಲ್ಕ್ ಬೇಕು, ಒಂದು 10-15 ವೆರೈಟೀಸ್ ಬೇಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ರೇಟ್ ರೀಸನಬಲ್ ಆಗಿ ಕೊಡ್ತೀರಾ? ಕೊಡ್ತೀವಿ ಸರ್. ಇಲ್ಲಿಂದ ಸಿಗ್ಗಾಂವ್ ಕಳ್ಸಿದೀವಿ, ಬೆಳಗಾವ್ ಕಳ್ಸಿದೀವಿ. ನಮ್ಮಲ್ಲಿ ಬಹಳ ಲ್ಯಾಂಡ್ಸ್ಕೇಪಿಂಗ್ ಅವ್ರು ಕೂಡ ನಾವು ಲ್ಯಾಂಡ್ಸ್ಕೇಪಿಂಗ್ ಮಾಡ್ತೀವಿ. ಇವಾಗ ಟೋಟಲ್ ಸಿಟಿ ಗಾರ್ಡನ್ಸ್ ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ತೀವಿ. ಗಾರ್ಡನ್ಸ್, ರೈಲ್ವೆ ಗಾರ್ಡನ್ಸ್ ಆಗ್ಲಿ, ನೀವನ್ ಎಲ್ಲ ನಾವೇ ಮಾಡ್ತೀವಿ ಲ್ಯಾಂಡ್ಸ್ಕೇಪಿಂಗ್ ಜೊತೆಗೆ. ಬಲ್ಕ್ ಅಲ್ಲಿ ಬೇಕಾದ್ರೆ ಕೂಡ ಬಲ್ಕ್ ಅಲ್ಲಿ ಕೊಡ್ತಾ ಇದೇವೆ ಸರ್ ನಾವು. ಆಲ್ರೆಡಿ ಬೇರೆ ಕಡೆಯಿಂದ ಲ್ಯಾಂಡ್ಸ್ಕೇಪಿಂಗ್ ಮಾಡೋರು ಬಂದು ನಮ್ಮ ಹತ್ರ ತಗೊಂಡ್ ಹೋಗ್ತಾ ಇದಾರೆ. ಸರ್ ಮತ್ತೆ ಏನು ವೆರೈಟೀಸ್ ಇದೆ ಸರ್ ನಿಮ್ ಕಡೆ? ಸರ್ ಕೋಕೋನಟ್ ಅಲ್ಲಿ 6 ವೆರೈಟೀಸ್ ಇದಾವೆ ಸರ್. ಮತ್ತೆ ಇದು ಸರ್ ನಮ್ಮ ಅಡಿಕೆಯಲ್ಲಿ ದೊಡ್ಡ 8 ಫೀಟ್ 6 ಫೀಟ್ 7 ಫೀಟ್ ಇದೆ ಸರ್ ಅಡಿಕೆ. ಈಗ ಅಡಿಕೆನ ಈಗ ಒಂದು ನನಗೆ 200-300 ಬೇಕಾತಂದ್ರೆ ರೇಟ್ ರೀಸನಬಲ್ ಕೊಡ್ತೀನಿ ಸರ್. ರೀಸನಬಲ್ ಆಗಿ ಕೊಡ್ತೀನಿ ಸರ್. ಇದು ಅಡಿಕೆ ಸರ್. ಇದು ಅಡಿಕೆನಾ ಸರ್ ಇದು? ಸರ್. ಓಕೆ ಓಕೆ. ರೇಟ್ ಎಷ್ಟಿದೆ ಸರ್ ಇದು? ಒಂದು ಸರ್ ಇದು ಬಂದು 1150 ಇದೆ ಸರ್. 1150ನಾ? ಓಕೆ. ಚಿಕ್ಕು ಆದ್ರೆ ಸರ್? ಚಿಕ್ಕು ಅಂದ್ರೆ ನಿಮ್ಗೆ 45 ನಿಮಿಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಹಾಫ್ ಫೀಟ್ ಲಿಂದ ಕೊಡ್ತೀನಿ. ಹಾಫ್ ಫೀಟ್ ಇಂದ? ಓಕೆ ಓಕೆ. ಹಾಫ್ ಫೀಟ್ 25 ರುಪೀಸ್ ಆ ರೇಂಜ್ ಅಲ್ಲಿ ಕೊಡ್ತೀನಿ ಸರ್. ಇದು ಕೋಕೋನಟ್ ಸರ್. ಇದು ಕೋಕೋನಟ್ ಮಲೇಷಿಯನ್ ಗ್ರೀನ್ ಸರ್ ಇದ್ರ ಹೆಸರು. ಮಲೇಷಿಯನ್ ಗ್ರೀನ್ ಅಂತ? ಮಲೇಷಿಯನ್ ಗ್ರೀನ್. ಇದರಲ್ಲಿ ಎಲ್ಲೋ ಕೂಡ ಬರುತ್ತೆ ಸರ್, ಮಲೇಷಿಯನ್ ಎಲ್ಲೋ ಅಂತೇಳಿ. ಕಾಯಿ ಎಲ್ಲೋ ಕಲರ್ ಬಿಡುತ್ತೆ. ಕಾಯಿ ಎಲ್ಲೋ ಕಲರ್. ಓಕೆ. ಇದು ಯಾವ ಗಿಡ ಸರ್ ಇದು? ಇದು ಮ್ಯಾಂಗೋ ಸರ್. ಮ್ಯಾಂಗೋನಾ? ಇನ್ನ ಮ್ಯಾಂಗೋ ಎಷ್ಟು ವೆರೈಟಿ ಇದೆ ಸರ್? ಮ್ಯಾಂಗೋ ಅಲ್ಲಿ ರತ್ನಗಿರಿ ಆಪೂಸ ಇದೆ ಒಂದಿದೆ ಸರ್, ಕೇಸರ್ ಇದೆ, ಮಲ್ಲಿಗೆ ಇದೆ, ಬೇನಿಸ್ ಇದೆ ಸರ್ ನಮ್ಮಲ್ಲಿ ಇವಾಗ. ಓಕೆ ಓಕೆ ಓಕೆ. ಚಿಕ್ಕು ಇದೆ ಸರ್. ಚಿಕ್ಕು ಈ ಸೈಜ್ ಅಲ್ಲಿ ನಿಮ್ಗೆ ಕಾಯಿ ಬಿಡುತ್ತೆ, ಸಣ್ಣ ಸೈಜ್ ಅಲ್ಲಿಂದ. ಏನ್ ನೇಮ್ ಏನ್ ಸರ್ ಇದು ಚಿಕ್ಕದು? ಇದು ನಮ್ದು ಆಲ್ ಸಪೋರ್ಟ್ ಸರ್, ಮೊಟ್ಟೆ ಟೈಪ್ ಅಂತ ಹೇಳಿ. ಮೊಟ್ಟೆ ಸರ್. ಇದರಲ್ಲಿ 2 ವೆರೈಟಿ ಬರುತ್ತೆ ಸರ್. ಕ್ರಿಕೆಟ್ ಬಾಲ್ ಟೈಪ್ ಅಂತ ಬರುತ್ತೆ. ಕ್ರಿಕೆಟ್ ಬಾಲ್. ಮೊಟ್ಟೆ ಸ್ವಲ್ಪ ಅದು ದಪ್ಪ ರೌಂಡ್ ಬಾಲ್ ಟೈಪ್ ಬರುತ್ತೆ ಸರ್. ಅದ್ರಲ್ಲಿ ಚಿಕ್ಕ. ಇದು ಸನ್ನಂಗಿ ಅಂತ ಹೇಳಿ ಸರ್. ಕೋಕೋನಟ್. ಯಾವ್ದು ಸರ್ ಇದು? ಸನ್ನಂಗಿ. ಸನ್ನಂಗಿ. ಸರ್. ಇದು ಎಷ್ಟು ವರ್ಷಕ್ಕೆ ಬಿಡುತ್ತೆ ಸರ್ ಕಾಯ್ದು? ಇದು 3 to 4 ಇಯರ್ಸ್. 3 to 4 ಇಯರ್ಸ್ ಬರುತ್ತಾ? 15 ಫೀಟ್ ಹೈಟ್ ಹೋಗುತ್ತೆ ಸರ್. ಒಂದೊಂದ್ಸತಿ 7 ಫೀಟ್ ಅಲ್ಲಿ ಕೂಡ ಬಿಡುತ್ತೆ ಹೈಟ್. ಇದು ಮಿನಿಮಮ್ 15 ಫೀಟ್ ಹೋಗುತ್ತೆ. ಇದ್ರ ಲೈಫ್ ಬಂದು 30 ಇಯರ್ಸ್ ಸರ್. 30 ಇಯರ್ಸ್ ಇದ್ರ ಲೈಫ್ ಕೋಕೋನಟ್. ನಮ್ದು ಜವಾರಿ ಆದ್ರೆ ಮತ್ತೆ ಜವಾರಿ ಬಂದು ಆ ಕಡೆ ಸರ್. ಯಾಕಂದ್ರೆ 60 ಫೀಟ್ ಹೈಟ್ ಹೋಗುತ್ತೆ. ಹೈಟ್ ಹೋಗುತ್ತೆ. ಲೈಫ್ ಬಂದು 60-70 ಇಯರ್ಸ್ ಜಾಸ್ತಿನೇ ಆಗುತ್ತೆ ಇನ್ನ. ಅದು ಕಾಯಿ ಬಿಡ್ಲಿಕ್ಕೆ 8 to 9 ಇಯರ್ಸ್ ತಗೊಂತೈತಿ. 8 to 9 ಇಯರ್ಸ್ ತಗೊಳುತ್ತೆ. ಇದು ಆಯ್ತು ಅಂದ್ರೆ ನಿಮಗೆ 3 to 4 ಇಯರ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ಇವೆಲ್ಲ ಆರ್ನಮೆಂಟಲ್. ಇದು ಬನಾನಾ ಲೀವ್ಸ್ ಟೈಪ್ ಇದ್ದಂಗೆ ಇದಲ್ಲ. ಇದು ಟ್ರಾವೆಲರ್ ಪಾಮ್ ಅಂತೇಳಿ. ಟ್ರಾವೆಲರ್ ಪಾಮ್. ಓಕೆ ಓಕೆ. ನಮ್ಮ ಹಾವಿನ ಎಡೆ ಇದ್ದಂಗೆ ಇದೆಯಲ್ಲ ಅದೆಲ್ಲ ಟ್ರಾವೆಲರ್ ಪಾಮ್. ಮಾರ್ಕೆಟಿಂಗ್ ಎಲ್ಲ ಯಾವ ತರ ಇರುತ್ತೆ ಸರ್? ಮಾರ್ಕೆಟಿಂಗ್ ಎಲ್ಲ ನಾವು ಅಪ್ಪರ್ ನೋಡ್ತಾ ಇದ್ದಾರೆ ಸರ್. ಅವರೇ ಅವ್ರನ್ನ ಸ್ವಲ್ಪ ಪರಿಚಯ ಮಾಡಿಸ್ಕೊಂಡು. ಈಗ ಯಾರೇ ಬಂದು ಏನೇ ಗಿಡ ಕೇಳಿದ್ರು ನಿಮ್ಮ ಹತ್ರ ಇರುತ್ತೆ? ಅಕಸ್ಮಾತ್ ಇಲ್ಲ ಅಂದ್ರೆ ತರಿಸ್ಕೊಡ್ತೀರಾ ಸರ್? ಖಂಡಿತ ರೆಡಿ ಮಾಡಿಕೊಡ್ತೀವಿ ಸರ್ ಅವ್ರಿಗೆ. ಈಗ ಯಾರು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಾ ಸರ್ ಇಲ್ಲಿ? ಸರ್ ಮೇಂಟೆನೆನ್ಸ್ ಅಂದ್ರೆ ಇವಾಗ ನರ್ಸರಿ ಇನ್ಚಾರ್ಜ್ ಎಲ್ಲ ಆತೆ ಒಬ್ಬ ಗುರುರಾಜ್ ಅಂತ ಹೇಳಿ ಇದ್ದಾನೆ ಸರ್. ಅವ್ನು ನೋಡ್ಕೊಂಡು ಹೋಗ್ತಾನೆ. ಇನ್ನು ಹೊರಗೆ ಮಾರ್ಕೆಟಿಂಗ್ ಎಲ್ಲ ಅಂತೇಳಿ ನಾವು ಅಪ್ಪರು. ಇವಾಗ ಪ್ಲಾಂಟ್ಸ್ ಅಲ್ಲಿ ಏನಾನ ವೆರೈಟೀಸ್ ಏನಾನ ಬೇಕಾದ್ರೆ ಅದು ನಾನು ನೋಡ್ಕೊಂತೀನಿ. ಇದ್ರ ಪ್ರೊಪ್ರೈಟರ್ ಬಂದು ವಿಷ್ಣು ಅಂತ ಹೇಳಿ ಒಬ್ರು. ವಿಷ್ಣು ಅಂತನಾ? ಆಲ್ರೆಡಿ ಆಗ್ಲೇ ಇಷ್ಟೊತ್ತನ ಮಾತಾಡಿದ್ರಲ್ಲ ಸರ್, ಹುಲ್ಗಪ್ಪ ಅಂತ ಹೇಳಿ. ಹುಲ್ಗಪ್ಪ ಅವರೇನಪ್ಪ ಆತ. ಸರ್ ಮಾರ್ಕೆಟಿಂಗ್ ಯಾವ ತರ ಸರ್?
ನಾನ್ ಮಾರ್ಕೆಟಿಂಗ್ ಕೇಳಿದೆ, ಇವರು ಎಲ್ಲ ನಮ್ ತಂದೆಯವ್ರು ನೋಡ್ಕೊಂತಾರ ಅಂದ್ರು. ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಬಟ್ ಇಲ್ಲಿ ಎಲ್ಲ ಟೋಟಲಿ ಕೆಲವೊಂದು ಐಟಮ್ಸ್ ಎಲ್ಲ ನಾರ್ತ್ ಇಂಡಿಯಾ ಕಡೆಯಿಂದ ಬರ್ತವೆ. ದಿಲ್ಲಿ ಮತ್ತು ನಾನು ಇಂಡೋರ್ ಪ್ಲಾಂಟ್ಸ್ ಕೆಲವೊಂದು ಮಹಾರಾಷ್ಟ್ರ ಮತ್ತು ರಾಜಸ್ಥಾನ್ ಆ ಕಡೆಯಿಂದ ಎಲ್ಲ ತರಿಸ್ತೀನಿ. ಕೇರಳ ಕಡೆಯಿಂದ ಕೂಡ ತರಿಸ್ತೀನಿ, ತಮಿಳ್ನಾಡಿಂದ ಕೂಡ ತರ್ತೀನಿ. ಇಲ್ಲ ಮತ್ತೆ ಆಂಧ್ರ ಪ್ರದೇಶದಿಂದ ಬರ್ತವೆ, ಕರ್ನಾಟಕದಿಂದ ಬರ್ತವೆ. ಎಲ್ಲ ಸ್ಟೇಟಿಂದ ನನಗೆ ಇನ್ಪುಟ್ ಆಗುತ್ತೆ. ಈ ಐಟಮ್ಸ್ ಎಲ್ಲ ದಿಲ್ಲಿಯಿಂದ ಬರ್ತವೆ. ಎಲ್ಲಿಂದ ಸರ್? ದಿಲ್ಲಿಯಿಂದ ಬರ್ತವೆ. ಕೆಲವೊಂದು ಇಂಟೀರಿಯರ್ ಕೂಡ ನಂದು ಪಾಟ್ಗಳಲ್ಲಿ ಪ್ಲಾಸ್ಟಿಕ್ ಪಾಟ್ ಇದೆ, ಸಿರಾಮಿಕ್ ಪಾಟ್ ಇದೆ, ಮತ್ತೆ ಫೈಬರ್ ಪಾಟ್ ಇದೆ, ಬ್ರಾಸ್ ಪಾಟ್ ಇದೆ. ಎಲ್ಲಾ ತರದ ಪಾಟ್ಗಳಿದೆ. ರೇಟ್ಗಳು ಏನಾಗ್ತವೆ ಸರ್ ಅಂದಾಜು? ರೇಟ್ಗಳು ಬಂದು ಇದು 20 ರೂಪಾಯಿಂದ ಸ್ಟಾರ್ಟ್ ಆಗಿ 3000 ಮಟ್ಟ ಒಂದು ಸಿರಾಮಿಕ್ ಪಾಟ್ ಇದೆ. 20. ಅದ್ರ ಜೊತೆಗೆ ಮತ್ತೆ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಇದೆ, ಮಾರ್ಬಲ್ಸ್ ಐಟಮ್ಸ್ ಇದೆ, ಗ್ರಾನೈಟ್ ಐಟಮ್ಸ್ ಇದೆ. ನಾವು ಗ್ರಾನೈಟ್ ಐಟಮ್ಸ್, ಮಾರ್ಬಲ್ ಐಟಮ್ಸ್ ಎಲ್ಲ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಜೊತೆಗೆ ನಾವು ವಾಟರ್ ಫಾಲ್ಸು, ವಾಟರ್ ಫೌಂಟೇನು, ಲ್ಯಾಂಡ್ಸ್ಕೇಪಿಂಗು ಮತ್ತು ಇದು ಕಿಚನ್ ಗಾರ್ಡನ್ ಕೂಡ ನಾವು ಮಾಡ್ತೀವಿ. ಅದಕ್ಕೋಸ್ಕರ ಎಲ್ಲಾ ಐಟಮು ನಮ್ ಕಡೆ ಸಿಗುತ್ತೆ. ಈಗ ಯಾರಾದ್ರೂ ನಮಗೆ ಮನೆ ಗಾರ್ಡನ್ ಬೇಕು ಅಥವಾ ಕಾಲೇಜಲ್ಲಿ ಗಾರ್ಡನ್ ಬೇಕು ಅಂದ್ರೆ ಅವರಿಗೆ ಮಾಡ್ಕೊಡ್ತೀರಾ ಸರ್ ನೀವು? ಗಾರ್ಡನ್ ಮಾಡುವುದರ ಜೊತೆಗೆ ಮೇಂಟೆನೆನ್ಸ್ ಕೂಡ ನಾವು ಗಾರ್ಡನ್ ಜೊತೆಗೆ ನೀವೇ ಮೇಂಟೆನೆನ್ಸ್ ನಾವೇ ಮಾಡ್ತೀವಿ. ಸರ್ಕಾರದಲ್ಲಿ ಆಲ್ರೆಡಿ ನಾವು ಮಾಡ್ತಾ ಇದೀವಿ. ಸರ್ಕಾರದ ಒಂದು ಲೈಸೆನ್ಸ್ ಮೂಲಕ ನಾವು ಟೆಂಡರ್ ಮೂಲಕ ತಗೊಂಡು ಕೆಲಸಗಳೆಲ್ಲ. ಈಗ ಹಾಸ್ಪಿಟಲ್ ಎಲ್ಲಿ ಮಾಡಿದ್ರೆ? ಹಾಸ್ಪಿಟಲ್ ಪಬ್ಲಿಕ್ ಗಾರ್ಡನ್ಸ್ ಎಲ್ಲ ನಾವೇ ಮೇಂಟೈನ್ ಮಾಡ್ತಾ ಇದೀವಿ. ಈಗ ಒಂದು ಗಾರ್ಡನ್ ಮಾಡ್ಲಿಕ್ಕೆ ಅಂದಾಜು ಒಂದಿಷ್ಟು ಅಮೌಂಟ್ ಎಷ್ಟಂದ್ರೆ ಎಷ್ಟಾಗ್ಬೋದು ಸರ್? ಒಂದು ಗಾರ್ಡನ್ಗೆ ಮಿನಿಮಮ್ ಹೇಳಲಿಕ್ಕಿಲ್ಲ. ಅದು ಒಂದು ಲ್ಯಾಂಡ್ ಎಷ್ಟು ಸೈಜ್ ಇರುತ್ತೆ, ಅವ್ರು ಏನ್ ಗಿಡಗಳು ಇಷ್ಟಪಡ್ತಾರೆ ಆ ಗಿಡಗಳ ಮ್ಯಾಗೆ ನಮ್ಗೆ 20 ರೂಪಾಯಿ ಗಿಡ ಇಂದ ಹಿಡಿದು 2000 ಮಟ್ಟ ಗಿಡ ಇದೆ. 2000 ಹಿಡಿದು 20,000 ಮಟ್ಟ ಗಿಡ ನನ್ನ ಕಡೆ ಅವೈಲೇಬಿಲಿಟಿ ಇದೆ ಇಲ್ಲಿ. ಹುಲ್ಲಿನಿಂದ ಹಿಡಿದು ದೊಡ್ಡ ಗಿಡಗಳವರೆಗೂ ನಿಮ್ಮಲ್ಲಿ ಎಲ್ಲ ಸಿಗುತ್ತೆ. ಗ್ರಾನೈಟ್ ಪಾಟ್ಗಳು ಯಾವ ಇದಾವೆ ಸರ್? ಗ್ರಾನೈಟ್ ಪಾಟ್ಗಳು ಅಂದ್ರಲ್ಲ, ಫೈಬರ್ ಪಾರ್ಟ್ಸ್ ಇಲ್ಲಿ ತೋರಿಸ್ತೀನಿ ನಿಮಗೆ. ಇವೆಲ್ಲ ಫೈಬರ್ ಪಾರ್ಟ್ಸ್ ಇರ್ತವೆ. ಫೈಬರ್ ಸರ್ ಇವೆಲ್ಲ? ಇವೆಲ್ಲ ಫೈಬರ್. ಇವೆಲ್ಲ ಇಂಟೀರಿಯರ್ ಬರ್ತವೆ. ಇಂಟೀರಿಯರ್ ಎಲ್ಲ ಒಳಗಡೆ ಇನ್ಸೈಡ್ ಅಲ್ಲಿ ಬಹಳಷ್ಟು ಇದರಲ್ಲಿ ವೆರೈಟೀಸ್ ಇದೆ, ಸಿಕ್ಕಾಪಟ್ಟೆ ವೆರೈಟೀಸ್. ಅಂದಾಜು ಎಷ್ಟು ಆಗ್ಬೋದು ಸರ್? ಈಗ ಇದಾಯ್ತು ಅಂದ್ರೆ ಇದರ ರೇಟ್ ಎಷ್ಟಿದೆ ಸರ್? ಇದ್ರ ರೇಟ್ ಆನ್ಲೈನ್ ನಲ್ಲಿ ಬಂದು ನಿಮ್ಗೆ 2850 ರೂಪಾಯಿ ಇದೆ. ಇದು ನನ್ನ ನರ್ಸರಿಗೆ ಬಂದ್ರೆ ಇದರಲ್ಲಿ ಡಿಸ್ಕೌಂಟ್ ಮಾಡಿ ನಾವು ಕಮ್ಮಿ ರೇಟ್ಗೆ ಅವ್ರಿಗೆ ಗ್ರಾಹಕರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ಮತ್ತೆ ಮನೆ ಇಂಟೀರಿಯರ್ ಇಡುವಂತದ್ದು ಬ್ರಾಸಿನ ಐಟಮ್ ಇದು. ಮತ್ತೆ ಅದ್ರ ಇದು ಮತ್ತೆ ಇದೆಲ್ಲ ಇದೆಲ್ಲ ಇಂಟೀರಿಯರ್ ಬ್ರಾಸಿನ ಐಟಮ್ಸ್ ಎಲ್ಲ. ಮತ್ತೆ ಪಾಲಿಥಿನ್ ಬ್ಯಾಗ್ಸ್ ಇದಾವೆ. ಪಾಲಿಥಿನ್ ಬ್ಯಾಗ್, ಲೈಟ್ಸ್, ಇನ್ನರ್ ಪಾರ್ಟ್ಸ್, ಅದರಲ್ಲಿ ಸಿರಾಮಿಕ್ ಎಲ್ಲ ಇಲ್ಲಿ ಅವೈಲೇಬಿಲಿಟಿ ಇದೆ. ಸರ್ ಅಲ್ಲೊಂದು ರೂಮ್ ನೋಡ್ದೆ, ಅದು ಅಲ್ಲೊಂದು ಸ್ವಲ್ಪ ಹೋಗ್ಬರೋಣ ಸರ್. ಮತ್ತೆ ಲಾನ್ ಕಟರ್ಸ್ ಇದಾವೆ. ಲಾನ್ ಕಟರ್ಸ್ ಇಲ್ಲೇ ಸಿಗುತ್ತೆ ಎಲ್ಲ? ಲಾನ್ ಕಟರ್ಸ್ ಇದಾವೆ. ಇದು ಎಲೆಕ್ಟ್ರಿಕಲ್ ಇದೆ, ಪೆಟ್ರೋಲ್ ಇದೆ. ಅದು ಬಂದು ರೂಟರ್ಸ್ ಕೂಡ ಇದೆ. ನಾನು ಕಿಚನ್ ಗಾರ್ಡನ್ ಇಷ್ಟಕ್ಕೆ ಮುಂಚೆ ನಿಮ್ಗೆ ಒಂದ್ಸರಿ ಹೇಳಿದೆ, ಕಿಚನ್ ಗಾರ್ಡನ್ ಕೂಡ ನಾವು ಮಾಡ್ತೀವಿ ಅಂದ್ರೆ ಅಲ್ಲಿ ರೂಟರ್ ಅವಶ್ಯಕತೆ ರೂಟರ್ಸ್ ಕೂಡ ಇಲ್ಲೇ ಇದೆ. ಓಕೆ. ಈಗ ಅವ್ರಿಗೆ ಏನಾದ್ರು ಬೇಕಾಯ್ತು ಅಂದ್ರೆ ಅವ್ರು ಇಲ್ಲಿಂದ ಬಂದು ಪರ್ಚೇಸ್ ಮಾಡ್ಕೋಬಹುದು. ಮೇಲಕ್ಕೆ 15 ರೂಪಾಯಿದಿಂದ ಇದು ನಿಮ್ಗೆ ಪಾಟ್ ಇದು ಬಂದು 8 ರೂಪಾಯಿ, 10 ರೂಪಾಯಿ, 15 ರೂಪಾಯಿಯಿಂದ ಪ್ಲೇಟ್ ಸ್ಟಾರ್ಟ್ ಆಗಿ ಪಾಟ್ ಬಂದು 40 ರೂಪಾಯಿಂದ ಸ್ಟಾರ್ಟ್ ಆಗಿ ಇದು 180 ರೂಪಾಯಿ, 180, 400 ರೂಪಾಯಿ ಮಟ್ಟ ನಮಗೆ ಇವು ಪ್ಲಾಸ್ಟಿಕ್ ಪಾಟ್ ಅಲ್ಲಿ ರೇಟ್ಸ್ ಇದಾವೆ. ನಿಮಗೆ ಇದು ಮಾಡ್ಬೇಕಂತ ಇಂಟ್ರೆಸ್ಟ್ ಆಗಿ ಬಂತು ಸರ್? ನಾನು ಫಸ್ಟ್ ಇಂದ ನಾನು ಚಿಕ್ಕವನಾಗಿದ್ದಾಗಿಂದ, ಚಿಕ್ಕವನಂದ್ರೆ ಒಂದು ರೇಂಜ್ಗೆ, ಈಗ ನನಗೆ 51 ವರ್ಷ, 25 ವರ್ಷದಲ್ಲೇ ನಾನು ಗಾರ್ಡನ್ ಕೆಲಸ ಸ್ಟಾರ್ಟ್ ಮಾಡಿದೆ. ಅವಾಗ ಜಾಬ್ ಇಲ್ಲ, ಏನಿಲ್ಲ. ಯಾರ್ಯಾರು ಮನೆಗಳಿಗೆ ಕರ್ತಾ ಇದ್ರು, ಚಿಕ್ಕ ಪುಟ್ಟ ಕೆಲಸ ಮೇಂಟೆನೆನ್ಸು ಅದೇ ಇದು ಕೊಡ್ತಾ ಇದ್ರು. ಅದ್ರ ಜೊತೆಗೆ ಹಂಗೆ ನಾನು ಗಾರ್ಡನ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಅದರಿಂದ ಅದೇ ಜರ್ನಿಯಲ್ಲಿ ನಾನು ಮುಂದೆ ಓದ್ತಾ ಬಂದೆ. ಆಮ್ಯಾಗ ನನ್ನ ಮಗ ಬಂದು ವಿಜಯನಗರ ಕಾಲೇಜಲ್ಲಿ ಓದ್ತಾ ಇದ್ರು. ಅವರು ನನಗೇನೋ ಓದು ತಲೆಗೆ ಆಗ್ತಾ ಇಲ್ಲಪ್ಪ, ನಾನು ಏನಾದರೂ ಮಾಡಬೇಕು ಅಂತ ಕೇಳಿದರೆ, ನೀನೇನು ಮಾಡ್ಬೇಕಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಂತ ಹೇಳಿದ್ರು. ಅವರು ನಾನು
ಇದು ಮುಂಡ್ರಾಬಾದಲ್ಲಿ ಹಾರ್ಟಿಕಲ್ಚರ್ನಲ್ಲಿ ನಾನು ಟ್ರೈನಿಂಗ್ ಹೋಗ್ತೀನಿ, ಹಾರ್ಬೋಕಲ್ಚರ್ ಟ್ರೈನಿಂಗ್ ಹೋಗ್ತೀನಿ ಅಂತಂತ ಹೇಳಿದ್ರು. ಹೇಳಿದ್ರು, ಅದಕ್ಕೋಸ್ಕರ ಅವ್ರು ಸಪೋರ್ಟ್ ಮಾಡಿ ಈಗ ನರ್ಸರಿ ಮಾಡಿಕೊಟ್ಟಿದ್ದೀನಿ. ರೂಮ್ ನೋಡೋಣ ಸರ್, ರೂಮ್ ಚೆನ್ನಾಗಿ ಕಾಣ್ತಾ ಇದೆ. ಹಾಂ, ಇವೆಲ್ಲ ಇಂಪೋರ್ಟಾ ಸರ್? ಇವೆಲ್ಲ ಡೆಲ್ಲಿಂದಾನೆ ಇಂಪೋರ್ಟ್ ಇವೆಲ್ಲ? ಎಲ್ಲ ಕಡೆಯಿಂದ, ಇದು ಒಂದೇ ಅಂತಲ್ಲ, ಹಾ, ಹಾ. ಎಲ್ಲ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡು ನಾವು ಎಲ್ಲ ಮಾಡ್ತೀವಿ. ಹಾ 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 ಇದು ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಇದೆ, ಹಾ ಹಾ ಚಿಲ್ಡ್ರನ್ಸ್ ಐಟಮ್ಸ್ ಇದೆ, ಹಾ ಹಾ ಸರ್. ಮಾರ್ಬಲ್ ಇದೆ, ಇಟಾಲಿಯನ್ ಮಾರ್ಬಲ್ ಇದೆ. ಹಾ ಹಾ ಹಾ. ಅಂದ್ರೆ ನಿಮ್ಮ ಈ ಭಗವತಿ ನರ್ಸರಿ ಬಂದ್ರೆ ಇಂಥವು ಇಲ್ಲ ಅನ್ನಂಗಿಲ್ಲ, ಹೌದು ಎಲ್ಲಾ ತರದ ವೆರೈಟೀಸ್ಗಳು ಸಿಗ್ತವೆ. ಹೌದು. ಹಾ ಹಾ ಹಾ. ಈ ಕಲೆಕ್ಟ್ ಮಾಡೋ ಹವ್ಯಾಸ ಹೆಂಗ್ ಬಂತು ಸರ್ ನಿಮ್ಗೆ? ಕಲೆಕ್ಟ್ ಮಾಡೋದಮ್ಮ ಒಂದು ನಾವು ಇಷ್ಟಪಟ್ಟು ಒಂದು ತಂದಿಟ್ಕೊಂಡ್ವಿ ಅಂದ್ರೆ ಹಾ. ಅದ್ರ ಜೊತೆಗೆ ಇನ್ನೂ ಒಂದು ಮಾಡ್ಬೇಕಂತ ಛಲ ಹುಟ್ಟುತ್ತೆ. ಅದೇ ರೀತಿಯಲ್ಲಿ ನಾನು ಜರ್ನಿ ಮಾಡಿದ್ದೀನಿ, ಅದೇ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಇನ್ನುವರೆಗಾಗಿ ನಾವು ಇಷ್ಟು ಕಷ್ಟಪಡ್ತಾ ಇದ್ರು 100% ರೀಚ್ ಆಗಿಲ್ಲ, ಓನ್ಲಿ 45% ಅಲ್ಲಿ ಇದ್ದೀವಿ. ಇಂದ ಮುಂದುವರ್ಲಿಕ್ಕೆ ಅವಕಾಶ ಮಾಡ್ಕೊತಾ ಇದ್ದೀವಿ. ನೀವು ಇದಕ್ಕೆಲ್ಲ ನಿಮ್ಮ ಮಕ್ಕಳು ಪ್ರೋತ್ಸಾಹ ಹೆಂಗಿದೆ ಸರ್? ಮಕ್ಕಳು ಬಹಳ ಕಷ್ಟಪಡ್ತಾ ಇದ್ದಾರೆ ಸರ್. ಹಾ ಸರ್. ನನಗೆ ಅದು ನಾನು ಸಪೋರ್ಟ್ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು. ಹಾ 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 ಸರ್. ಅಂದ್ರೆ ನಿಮ್ಮ ನರ್ಸರಿ ಬಂದ್ಬಿಟ್ರೆ ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ, ಇಲ್ಲ ಎಲ್ಲಾ ತರದ ವೆರೈಟಿ ಗಿಡಗಳು ಸಿಗ್ತವೆ. ಹಣ್ಣಿಂದ ಆಗಿರ್ಬೋದು ಅಥವಾ ಗ್ರಾಸ್ ಆಗಿರ್ಬೋದು, ಎಲ್ಲಾ ತರ ಗಿಡಗಳು ಸಿಗ್ತವೆ. ಅಕಸ್ಮಾತ್ ಇಲ್ಲ ಅಂದ್ರೆ ತರ್ಸ್ಕೊಡ್ತೀರಾ ಸರ್? ಹೌದು, ಖಂಡಿತ. ಅದು ಈಗ ಒಬ್ಬ ನರ್ಸರಿ ಮಾಡುವಂತ ವ್ಯಕ್ತಿ ನೂರಾರು ಇಲ್ಲಿ ಕಲೆಕ್ಟ್ ಮಾಡಿರುವ ಗಿಡಗಳೆಲ್ಲ ಯಾರ ಕಡೆಯಿಂದ ಎಂತ ನರ್ಸರಿ ಓನರ್ಗಾಗ್ಲಿ ಮಾಡ್ಲಿಕ್ಕೆ ಆಗಲ್ಲ. ಒಂದು 10 ವೆರೈಟಿ ರೆಡಿ ಮಾಡ್ಬೋದು, ಅಥವಾ 20 ವೆರೈಟಿ ರೆಡಿ ಮಾಡ್ಬೋದು. 20 ವೆರೈಟಿ ರೆಡಿ ಮಾಡಿದ್ರೆ ಗ್ರಾಹಕರು ಏನ್ ಮಾಡ್ತಾರ, 21 ವೆರೈಟಿ ಕೇಳ್ತಾರೆ. ಅಂದ್ರೆ 20 ನಾನು ರೆಡಿ ಮಾಡಿದ್ಮೇಲೆ 21ನೇ ವೆರೈಟಿ ನನ್ ಕಡೆ ಇರಲ್ಲ, ಅದು ನಾನು ಇನ್ಪುಟ್ ಮಾಡ್ಕೊಂಡ್ಬಿಟ್ಟು ನಾನು ಗ್ರಾಹಕರಿಗೆ ಕೊಡ್ಬೇಕಾಗುತ್ತೆ. ಆ ರೀತಿ ಇದು ಭಗವತಿ ನರ್ಸರಿ. ಭಗವತಿ ನರ್ಸರಿ ಅಂದ್ರೆ ನಮಗೆ ಎಲ್ಲಾ ತರದ ವೆರೈಟೀಸ್ಗಳು ಸಿಗ್ತವೆ. ಅಕಸ್ಮಾತ್ ಇಲ್ಲ ಅಂದ್ರೆ ನೀವೇ ತರಿಸ್ಕೊಡ್ತೀರಾ? ಹೌದು ಹೌದು. ಅದು ಹೆಸರುವಾಸಿ ಆದಂತ ಭಗವತಿ ನರ್ಸರಿ ಒಳ್ಳೆ ಹೆಸರು ಮಾಡಿದೆ. ಈಗ ಯಾರಾದ್ರೂ ನಿಮ್ಮ ಅಂಡರ್ ಅಲ್ಲಿ ನಾನು ನರ್ಸರಿ ಒಂದು ಓಪನ್ ಮಾಡ್ಬೇಕಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತೀರಾ? ಬಹಳಷ್ಟು ಹಾ ಸರ್. ಸಪೋರ್ಟ್ ಮಾಡಿದ್ರು ಕೂಡ. ಅವ್ರಿಗೆ ಏನೇನ್ ಐಡಿಯಾ ಇಲ್ಲ, ನಾನು ಐಡಿಯಾ. ಅಮೌಂಟ್ ಎಷ್ಟು ಬರ್ಬೋದು ಸರ್ ಒಂದು ನರ್ಸರಿ ಓಪನ್ ಮಾಡ್ಲಿಕ್ಕೆ? ಒಂದು ನರ್ಸರಿ ಮಾಡ್ಬೇಕಂದ್ರೆ ಮಿನಿಮಮ್ ಸ್ಟಾರ್ಟಿಂಗ್ 10 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 10 ಲಕ್ಷ ಮಿನಿಮಮ್ ಬೇಕಾಗುತ್ತೆ. ಒಂದು ಸ್ವಂತ ಜಾಗ ಇದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಅದು ನರ್ಸರಿ ಮಾಡಿದ್ಮೇಲೆ ಬೆಳ್ಕೊಂತ ಹೋಗುತ್ತೆ. ನಾನು ಇಷ್ಟಕ್ಕೆ ಮುಂಚೆ ನಿಮಗೆ ಒಂದ್ಸರಿ ಹೇಳಿದೆ, ಏನಂತ, ಒಂದು ನರ್ಸರಿ ಮ್ಯಾನು ಒಂದು 10 ವೆರೈಟಿ ರೆಡಿ ಮಾಡ್ಬೋದು, ಅದು 20 ವೆರೈಟಿ 100 ವೆರೈಟಿ ರೆಡಿ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ಬೇರೆ ಕಡೆಯಿಂದ ತಗೊಂಡು ಗ್ರಾಹಕರಿಗೆ ಕೊಡಬೇಕಾಗುತ್ತೆ. ಇಲ್ಲಿ ಅದೇನಾಗುತ್ತೆ, ಗ್ರಾಹಕರ ಮ್ಯಾಗೆ ಒಂದು 10 ರೂಪಾಯಿ ಜಾಸ್ತಿ ಬೀಳುತ್ತೆ. ನಾವು 10 ರೂಪಾಯಿಗೆ ಇನ್ಪಿಟ್ ಮಾಡ್ಕೊಂಡು ಇವ್ರಿಗೆ 15 ರೂಪಾಯಿ ಕೊಡಬೇಕಾಗುತ್ತೆ. ಆ ರೀತಿ. ತುಂಬಾ ಒಳ್ಳೇದಾಯ್ತು ಸರ್. ನಿಮ್ಮ ನರ್ಸರಿ ಹಿಂಗೆ ಉತ್ಕೃಷ್ಟವಾಗಿ ಬೆಳೀಲಿ, ಉತ್ತಮವಾಗಿ ಬೆಳೀಲಿ. ಥ್ಯಾಂಕ್ ಯು. ನಮ್ಮ ನಂದಿ ಟಿವಿ ಕರ್ನಾಟಕದ ಕಡೆಯಿಂದ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಓಕೆ. ನಿಮ್ಮ ಮಾಹಿತಿ ಕೊಟ್ಟಕ್ಕೆ ಧನ್ಯವಾದ ಸರ್. ಯಾರಾದರೂ ಏನಾದ್ರು ಗಿಡಗಳು ಬೇಕು, ಈ ವಿಡಿಯೋ ನೋಡ್ಕೊಂಡು ಗಿಡಗಳು ಬೇಕಂದ್ರೆ ಅವ್ರಿಗೆ ಒಂದು ರೀಸನಬಲ್ ರೇಟ್ ಕೊಟ್ಟು ಅವ್ರ ಗಿಡಗಳನ್ನೆಲ್ಲ ಕೊಡ್ರಿ ಸರ್. ಆಯ್ತು, ಖಂಡಿತ ಸರ್, ಖಂಡಿತ. ತುಂಬ ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು.